ಓಕೆ. ಸೊ ನುಗ್ಗೆಕಾಯಿ, ನುಗ್ಗೆ ಸೊಪ್ಪಲ್ಲಿ ಐರನ್ ತುಂಬಾ ರಿಚ್ ಇರುತ್ತೆ. ಆಯ್ತಾ? ವಾರದಲ್ಲಿ ಒಂದ್ಸರಿ, 2 ಸರಿ ಈ ತರ ತಗೊಳ್ಳಿ. ಆದ್ರೆ ತುಂಬಾ ಜಾಸ್ತಿ ಯಾವ್ದೂ ಬೇಡ. ನಾಟ್ ಓನ್ಲಿ ಲೈಕ್ ನುಗ್ಗೆ ಸೊಪ್ಪು ಆಗಿರ್ಬೋದು, ಅದೇ ಆಗಿರ್ಬೋದು, ಹೀಟ್ ಆಗುತ್ತೆ ಸ್ವಲ್ಪ ಜಾಸ್ತಿ ತಿಂದಾಗ. ಆಯ್ತಾ? ಕೆಲವೊಬ್ರು ಏನ್ ಮಾಡ್ತಾರೆ, ತುಂಬಾ ಜಾಸ್ತಿ ತಿಂತಾರೆ. ಸೊ 3 ಹೊತ್ತು ಅದೇ ರೂಢಿ ಮಾಡ್ಕೊಂಡಿರ್ತಾರೆ. ಸೊ ಆ ತರ ಇದ್ದಾಗ ಸ್ವಲ್ಪ ಹೀಟ್ ಆಗೋ ಚಾನ್ಸಸ್ ಇರುತ್ತೆ. ಆಯ್ತಾ? ಸೊ ಯಾವುದು ನಿಮ್ಗೆ ಹೀಟ್ ಆಗುತ್ತೆ ಅಂತ ಅನ್ಸುತ್ತೋ ಅದಕ್ಕೆ ವಿರುದ್ಧ ಆಹಾರ ಅಂತ ಕರೀತಾರೆ. ಅಂದ್ರೆ ವಿರುದ್ಧ ಅನ್ನೋದಕ್ಕಿಂತ ಅದಕ್ಕೆ ಕಂಪ್ಯಾಟಬಲ್ ಆಗಿ ನೀವು ಕೋಲ್ಡ್ ಆಗುವಂಥದ್ದು ಏನಾದ್ರು ಅದಕ್ಕೆ ಮಿಕ್ಸ್ ಮಾಡ್ತೀವಿ. ಆಕ್ಚುಲಿ ನಮ್ಮ ಇಂಡಿಯನ್ ಇದ್ರಲ್ಲಿ ಫುಡ್ ಐಟಮ್ಸ್ ಅಲ್ಲಿ ನಾವೆಲ್ಲ ಈ ತರನೇ ಆ, ಮಾಡಿರೋದು. ಆಯ್ತಾ? ಯಾವ್ದು ಜಾಸ್ತಿ ಹೀಟ್ ಇರುತ್ತೋ ಅದಕ್ಕೆ ಕೂಲಿಂಗ್ ಏಜೆಂಟ್ಸ್ ನ ಆಡ್ ಮಾಡಿ ಪ್ರಿಪೇರ್ ಮಾಡಿರ್ತಾರೆ ಅಲ್ವಾ? ಸೊ ಮೇ ಬಿ ಈವನ್ ಬರೀ ನುಗ್ಗಿ ಸೊಪ್ಪು ನಾವು ತಗೊಳಲ್ಲ ಅಲ್ವಾ? ಅದಕ್ಕೆ ಏನ್ ಮಾಡ್ತೀವಿ, ಆ, ಕಾಯಿ ತುರಿ ಹಾಕಿರ್ಬೋದು, ಅಥವಾ ಹೌದು. ಇದನ್ನ ಬೇಳೆಗಳನ್ನ ಹ್ಮ್. ಹಾಕ್ತಿವಿ ಬೇರೆ. ಅಲ್ವಾ? ಹಾ. ಸೊ ಅವಾಗ ಏನಾಗುತ್ತೆ, ಇಟ್ ಕಾಂಪನ್ಸೇಟ್ಸ್. ಅಕಸ್ಮಾತ್ ನಿಮ್ಗೆ ಆತರ ಅನ್ಸಿದ್ರೆ ನಾನು ಹೀಟ್ ಇರೋದ್ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಕೋಲ್ಡ್ ಕೂಲಿಂಗ್ ಏಜೆಂಟ್ಸ್ ಏನಿರುತ್ತೋ ಆ ತರದನ್ನು ಸ್ವಲ್ಪ ತಗೊಂಡ್ಬಿಡಿ ಅಷ್ಟೇ. ಅದೇ ಚಿಯಾ ಸೀಡ್ಸ್ ಕುಡಿತೀನಿ ಮ್ಯಾಮ್, ಸೊ ಎಸ್, ದಟ್ ಇಸ್ ಕೂಲಿಂಗ್ ಏಜೆಂಟ್ ಹೌದು. ಇರ್ತ. ಹಾ. ಸೊ ಅದಕ್ಕೆ ಕೇಳಿದೆ ಅಷ್ಟೇ. ಎಸ್, ಎಸ್. ಹಾ. ಆ ತರ ಇದ್ದಾಗ ಅವೆರಡು ಕೂಡ ಬ್ಯಾಲೆನ್ಸ್ ಮಾಡ್ಬಿಡುತ್ತೆ ನಮ್ಗೆ. ಆಯ್ತಾ? ಬಟ್ ತುಂಬಾ ಜಾಸ್ತಿ ಓವರ್ ಆಗಿ ಯಾವ್ದನ್ನು ತಗೋಬೇಡಿ ಅಂತ ನಾನು ಹೇಳೋದು. ಆಯ್ತಾ? ನನ್ಗೆ ಇಷ್ಟ ಇಷ್ಟ ಅಂತ ಹೇಳ್ಬಿಟ್ಟು ತುಂಬಾ ಅದನ್ನೇ ತಗೊಳ್ಳೋದು, ಆ ತರ ಮಾಡ್ಬಾರ್ದು ಅಷ್ಟೇನೆ. ಸೊ ಆಕ್ಚುಲಿ ಇಟ್ ಈಸ್ ಗುಡ್. ಆಕ್ಚುಲಿ ಎಷ್ಟೋ ಬೇರೆ ಕಂಟ್ರೀಸ್ ಅಲ್ಲೂ ಕೂಡ ಇದನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಪ್ರೆಗ್ನೆನ್ಸಿಲಿ ಇಂಪಾರ್ಟೆಂಟ್ ಇದು ತಗೊಳ್ಳಿ ಅಂತ ಹೇಳ್ಬಿಟ್ಟು ನುಗ್ಗಿಕಾಯಿನ. ಆಕ್ಚುಲಿ ಮೊರಿಂಗಾ ಪೌಡರ್ಸ್ ಎಲ್ಲ ಮಾಡಿ ಹೌದು. ಇಂಪೋರ್ಟ್ ಜಾಸ್ತಿ ಇದೆ ಮ್ಯಾಮ್, ಆಕ್ಚುಲಿ ಮೊರಿಂಗಾ Yes. ಪೌಡರ್ಸ್. ಹೌದು. ಬಿಕಾಸ್ ನಮ್ಮ ಇದ್ರಲ್ಲೇ ಜಾಸ್ತಿ ಬೆಳೆಯೋದು ಹ್ಮ್. ಆ, ನಮ್ಗೆ ನುಗ್ಗೆ ಫ್ರೆಶ್ ಸೊಪ್ಪು. ಆಗಿ ಸಿಗ್ತಾ ಇದೆ, ಹೌದು. ಅವ್ರಿಗೆಲ್ಲೋ ಆ, ಅಲ್ಲಿ ಇಲ್ಲ. ಸೊ ಆ, ಪೌಡರ್ ಫಾರ್ಮೆಟ್ ಅಲ್ಲಿ ಅವ್ರು ತಗೊಳ್ತಾ ಇದ್ದಾರೆ ಹ್ಮ್. ಅಲ್ವಾ? ಹ್ಮ್. ತಗೋಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಜಾಸ್ತಿ ತುಂಬಾ ಜಾಸ್ತಿ ಯಾವ್ದನ್ನು ನಾವು ಸಜೆಸ್ಟ್ ಮಾಡಲ್ಲ. ಬಟ್ ವಾರದಲ್ಲಿ ಒಂದ್ಸರಿ, 2 ಸರಿ ನೀವು ತಗೊಳ್ಬೇಕು ಆಕ್ಚುಲಿ ನುಗ್ಗೆಕಾಯಿ. ಆಯ್ತಾ? ನುಗ್ಗೆಕಾಯಿ ಆಗಿರ್ಬೋದು, ಸೊಪ್ಪಾಗಿರ್ಬೋದು. ಆಯ್ತಾ? ಅದೇ ತುಂಬಾ ಓವರ್ ಆಗಿ ತಗೊಂಡ್ರು ಏನಾಗುತ್ತೆ, ಐರನ್ ತುಂಬಾ ಜಾಸ್ತಿ ಇದ್ದಾಗ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಕ್ಯಾಲ್ಸಿಯಮೇ ತುಂಬಾ ಜಾಸ್ತಿ ಇದ್ದಾಗ ಐರನ್ ಅಬ್ಸಾರ್ಪ್ಷನ್ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಬೆಳಗ್ಗೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್, ರಾತ್ರಿ ಐರನ್ ಟ್ಯಾಬ್ಲೆಟ್, ಅಥವಾ ಉಲ್ಟಾ. ಒಟ್ಟು ಒಂದು ಕೊಟ್ಟಾಗ ಇನ್ನೊಂದು ಕೊಡಲ್ಲ, ಒಂದ್ ಸ್ವಲ್ಪ ಗ್ಯಾಪ್ ಇದ್ದೇ ಇರುತ್ತೆ, ಎರಡನ್ನೂ ಒಟ್ಟಿಗೆ ಕೊಡಲ್ಲ ಡಾಕ್ಟರ್ ಅಲ್ವಾ? 3 hours ಅಟ್ ಲೀಸ್ಟ್ ಗ್ಯಾಪ್ ಕೊಡಿ ಅಂತ ಹಾ. ಹೇಳ್ತಾರೆ. ಹೌದು. ಸೊ ಹ್ಮ್. ಮ್ಯಾಮ್, ಅದಕ್ಕೆ. ಹಾ. ಐರನ್ ಜೊತೆ ಫಾಲಿಕ್ ಕೊಡ್ತಾರೆ, ಅದೆರಡು ಸೇಮ್ ಅಲ್ವಾ ಆಕ್ಚುಲಿ? ಬೇಕಾ ಅಂತ ಇಲ್ಲ, ಇಲ್ಲ. ನಂಗೆ. ಫಾಲಿಕ್ ಆಸಿಡ್ ಇಸ್ ಸಮ್ವಾಟ್ ಡಿಫ್ರೆಂಟ್. ಆಯ್ತಾ? ಓಕೆ. ಐರನ್ ಮ್ಯಾಗ್ನೀಷಿಯಂ ಅನ್ಸುತ್ತೆ ನಮ್ಗೆ, ಮ್ಯಾಗ್ನೀಷಿಯಂ ಇಸ್ ಐರನ್, ಅದೇ ಎಲ್ಲ ಕಾಂಪೋಸಿಷನ್. ಫಾಸ್ಫರಸ್ ಆಗಿರ್ಬೋದು, ಸೊ ಎಲ್ಲಾನು ಒಂದೇ ಅಂತ ಅನ್ಸುತ್ತೆ. ಬಟ್ ದ ಕಂಟೆಂಟ್ ಈಸ್ ಡಿಫ್ರೆಂಟ್, ಅದು ಕಾಂಪೋಸಿಷನ್ಸ್ ಡಿಫ್ರೆಂಟ್ ಇರುತ್ತೆ. ಅಂಡ್ ಓಕೆ. ಫಾಲಿಕ್ ಆಸಿಡ್ ಆಕ್ಚುಲಿ ನಮ್ಗೆ ತುಂಬಾ ಫುಡ್ ಐಟಮ್ಸ್ ಅಲ್ಲಿ ಇಲ್ಲ ಅದು. ಆಯ್ತಾ? ಓಕೆ. ಅದಕ್ಕೆ ನಮ್ಗೆ ಅದನ್ನ ಸಪ್ಲಿಮೆಂಟ್ ಆಗಿ ಕೊಡ್ತಾ ಇದ್ದಾರೆ. ಅಂಡ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನೆಕ್ಸ್ಟ್ ಜನರೇಷನ್ಗೆ ಡಿಫೆಕ್ಟಿವ್ ಜೀನ್ಸ್ ಏನೂ ಪಾಸ್ ಆಗದೆ ಇರೋ ಹಾಗೆ ಎಲ್ಲದನ್ನ ಸರಿ ಮಾಡೋ ಕೆಪಾಸಿಟಿ ಈ ಫಾಲಿಕ್ ಆಸಿಡ್ ಸಿಗಿರುತ್ತೆ. ಆಯ್ತಾ? ನಮ್ಮ ಫುಡ್ಗಳಲ್ಲಿ ನಂಗೆ. ಸ್ವಲ್ಪ ಅದಕ್ಕೆ ಅಂತಾನೆ ತಗೊಳ್ಳೋದು ನಾವು ಕಮ್ಮಿ. ಏನ್ ಕಾನ್ಸಂಟ್ರೇಟ್ ಮಾಡ್ತೀವಿ, ಐರನ್ ಅಂಡ್ ಕ್ಯಾಲ್ಸಿಯಂ ಇದೇ ಜಾಸ್ತಿ ನಾವು ಕಾನ್ಸಂಟ್ರೇಟ್ ಮಾಡೋದು. ಸೊ ಅದಕ್ಕಾಗಿ ಅದು ಹಾಗೆ ಹಿಂದೆ ಉಳಿಯೋದು ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ವಿತ್ ಫಾಲಿಕ್ ಆಸಿಡ್ ಸಜೆಸ್ಟ್ ಮಾಡ್ತಾರೆ. ಓಕೆ, ನಂಗೆ ಮೊನ್ನೆ 3 months ಕಂಪ್ಲೀಟ್ ಆಯ್ತು. ಸೊ ಅವ್ರು ಫುಲ್ ಟ್ಯಾಬ್ಲೆಟ್ಸ್ ಚೇಂಜ್ ಮಾಡಿ ಹ್ಮ್. ಕ್ಯಾಲ್ಶಿಯಂ, ಐರನ್ ಅಂಡ್ ಫಾಲಿಕ್ ಮೂರುನು ಡೈಲಿ ತಗೊಳಕ್ ಹೇಳಿದ್ರು. ಹ್ಮ್. ಸೊ ಫಸ್ಟ್ ಡೇ ತಗೊಂಡೆ, ನಂಗೆ ನೆಕ್ಸ್ಟ್ ಡೇ ಫುಲ್ ಮೌತ್ ಅಲ್ಸರ್ ಆಗೋಯ್ತು. ನಂಗೆ ಅದು ಏನಕ್ಕೆ ಅಂತ ನಂಗೆ ಅದು ಟ್ಯಾಬ್ಲೆಟ್ ಇಂದನ ಏನೋ ಗೊತ್ತಿಲ್ಲ, ಫುಲ್ ಮೌತ್ ಅಲ್ಸರ್ ಆಗಿ ನಾನು ಟೂ ಹೇಳಿ ಡೇಸ್ ಅವ್ರಿಗೆ. ಹಾಗಿದ್ದಾಗ ಹೇಳಿ, ಡೋಸೇಜ್ ಕಮ್ಮಿ ಮಾಡ್ತಾರೆ. ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ, ಅದ್ರಲ್ಲೂ ಈ ಬ್ಯಾಂಗ್ಳೂರ್ ಆ ತರ ಸಿಟಿಗಳಲ್ಲಿ ಡೋಸೇಜ್ ಸ್ವಲ್ಪ ಜಾಸ್ತಿ ಇರೋದು ಕೊಟ್ಬಿಟ್ಟಿರ್ತಾರೆ ಅಲ್ವಾ? ಹೌದು. ಸೊ ಹಂಗಿದ್ದಾಗ ಸ್ವಲ್ಪ ಏನಾದ್ರೂ ನಿಮ್ಗೆ ಸೈಡ್ ಎಫೆಕ್ಟ್ಸ್ ಆದಾಗ ಹೇಳಿ ಅವ್ರಿಗೆ, ಅವರು ಓಕೆ. ಅದನ್ನ ಕರೆಕ್ಟ್ ಮಾಡ್ತಾರೆ. ಓಕೆ. ಓಕೆ. ಆಯ್ತಾ? ಅದ್ರಲ್ಲೂ ಈಗ ಇನ್ಶೂರೆನ್ಸ್ ಅದು ಇದು ಕ್ಲೇಮ್ ಆಗುತ್ತೆ ಅಂತಂದ್ರೆ ಸ್ವಲ್ಪ ಜಾಸ್ತಿನೇ ಬರ್ದ್ಬಿಟ್ಟಿರುತ್ತೆ. ಈವನ್ ಇಫ್ ಇಟ್ ಈಸ್ ನಾಟ್ ನೆಸೆಸರಿ, ಬಟ್ ಅವ್ರು ಕೊಟ್ಟಿರೋದಕ್ಕೋಸ್ಕರ ನಾವು ಅವಾಯ್ಡ್ ಮಾಡಕ್ ಆಗ್ದೇನೆ ತಗೊಂಡ್ಬಿಡ್ತೀವಿ. ಆ ಓಕೆ. ತರ ಇದ್ದಾಗ ಅಟ್ ಲೀಸ್ಟ್ ಅವ್ರ ಡೋಸೇಜ್ ಕಮ್ಮಿ ಮಾಡ್ಬೋದು ಅದ್ರದ್ದು ಇದನ್ನೆಲ್ಲಾನು. ಆಯ್ತಾ? ಓಕೆ. ಸೊ ಅದ್ ಕೇಳ್ಕೊಳ್ಳಿ.
ಎಲ್ಲರೂ ಸರಿ. ಅಷ್ಟೇ. ಅಲ್ಲ, ಇಲ್ಲ, ಒನ್ ಡೇ ಬಿಟ್ಟು ಒನ್ ಡೇ ಹಂಗ್ ತಗೋಬೋದಲ್ವಾ? ಆತರ ಏನಾದ್ರೂ ಪ್ರಾಬ್ಲಮ್ ಆಗ್ಬೋದಾ? ಹ್ಮ್ ಹಂಗೇನಿಲ್ಲ, ಪ್ರಾಬ್ಲಮ್ ಏನ್ ಆಗಲ್ಲ. ಆಕ್ಚುಲಿ ನಾನ್ ಸ್ಕಿಪ್ ಮಾಡ್ತಾ ಇದ್ದೆ ಯಾವ್ದನ್ನ, ಕ್ಯಾಲ್ಸಿಯಂ ಸ್ಕಿಪ್ ಮಾಡ್ತಾ ಇದ್ದೆ ನಾನು, ಯಾಕಂದ್ರೆ ಓಕೆ. ಕಾನ್ಸ್ಟಿಪೇಷನ್ ನಂಗೆ ತುಂಬಾ ಬೇಗ ಆಗ್ಬಿಡ್ತಾ ಇತ್ತು. ಸೊ ಅದಕ್ಕೆ ನಮ್ಮಮ್ಮ ಐಡಿಯಾ ಕೊಟ್ಟಿದ್ದದು, ನಿಂಗೆ ಹಂಗ ಆದಾಗ ಸ್ಕಿಪ್ ಮಾಡು. ಸೊ ಆತರ ಆದ್ರೆ ಮಾತ್ರ ನಾನು ಸ್ಕಿಪ್ ಮಾಡ್ತಿದ್ದೆ, ಇಲ್ಲ ತಗೊಳ್ತಾ ಇದ್ದೆ. ಆಯ್ತಾ. ಅಂಡ್ ಅದಕ್ಕಿಂತಾನು ಆಕ್ಚುಲಿ ನಾನು ಅದ್ ಮಾಡಿದ ದಡ್ಡ ಕೆಲ್ಸ, ನಾನು ತುಂಬಾ ಜಾಣ ಕೆಲ್ಸ ಅಂತ ಹೇಳ್ತಾ ಇಲ್ಲ, ನಂಗೆ ಗೊತ್ತಿರ್ಲಿಲ್ಲ, ಅದ್ ಅವ್ರು ಹೇಳಿದ್ರು ನಾವ್ ಮಾಡ್ದೆ ಅಷ್ಟೇ. ಬಟ್ ಡಾಕ್ಟರ್ಸ್ನ ಕೇಳಿದ್ರೆ ಅಟ್ಲೀಸ್ಟ್ ಅದ್ರಲ್ಲೇ ಏನಾದ್ರು ಆಲ್ಟರ್ ಮಾಡಿ ಕೊಡ್ತಾ ಇದ್ರು. ಆಯ್ತಾ. ಸೊ ನೀವು ಹಂಗೆ ಮಾಡಿ, ಸ್ಕಿಪ್ ಮಾಡೋದ್ರಿಂದ ತೊಂದ್ರೆ ಅಂತೇನು ಆಗಲ್ಲ. ಆದ್ರೆ ಡಾಕ್ಟರ್ಸ್ನ ಕೇಳ್ಬಿಡಿ. ಆಯ್ತಾ, ಈ ತರ ಓಕೆ. ಆಗ್ತಿದೆ ನಂಗೆ, ಸ್ವಲ್ಪ ಇದನ್ನ ಕಮ್ಮಿ ಮಾಡಿ, MG ಕಮ್ಮಿ ಮಾಡಿ, ಆ ತರ ಏನಾದ್ರೂ ಕಾಂಪನ್ಸೇಷನ್ ಆಗಿ ಇದಕ್ಕೆ ಏನಾದ್ರೂ ರೀಪ್ಲೇಸ್ಮೆಂಟ್ ಇದೆಯಾ ಏನಾದ್ರೂ ಕೇಳಿ, ಅವರು ಅದನ್ನ ರಿಪ್ಲೇಸ್ ಮಾಡ್ತಾರೆ ಅಷ್ಟೇ. ಓಕೆ. ಥ್ಯಾಂಕ್ ಯು, ದಟ್ಸ್ ಥ್ಯಾಂಕ್ ದ ಯು. ಬೆಟರ್ ಐಡಿಯಾ ಆಕ್ಚುಲಿ, ನಾವೇ ಸ್ಕಿಪ್ ಮಾಡೋದ್ಕಿಂತ. ಆಕ್ಚುಲಿ ಹೌದು, ನಂಗೆ ಹಂಗ ಅನ್ನಿಸ್ತು. ಬಟ್ ಏನಂದ್ರೆ ಅದೇ ನಾನು ಅನ್ಕೊಂಡೆ, ಫಾಲಿಕ್ ಐರನ್ ಎಲ್ಲ ಸೇಮ್ ಇದೆ ಅಲ್ಲ, ಅದೆಲ್ಲ ಜಸ್ಟ್ ದೊಡ್ಡ ದೊಡ್ಡ ಟ್ಯಾಬ್ಲೆಟ್ ಬೇರೆ. ಹೌದು. ಅದು ಸಾಲ್ವ್ ಮಾಡೋದು ಕಷ್ಟನೇ. ಹೌದು. ಸೊ ಅದನ್ನ ಅದೇ ಅರ್ಧ ಅರ್ಧ ಮಾಡ್ಕೊಂಡು 2 ಸರಿ ನುಂಗ್ಬಿಡಿ ಅಷ್ಟೇ. ಹಾ, ಓಕೆ. ಮತ್ತೆ ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದೆಯಾ, ಕೇಳೋದಿದೆಯಾ? ಒಂದು ಫನ್ ಆಕ್ಟಿವಿಟಿ ಮಾಡಿ ಆಮೇಲೆ ನಾವು ಯೋಗ ನಿದ್ರಾ ಮಾಡೋಣ ಅಂತ ಅನ್ಕೊಂಡೆ ಇವತ್ತು. ಓಕೆ, ಯಾಕಂದ್ರೆ ಯೋಗ ನಿದ್ರಾ ಮಾಡಿದ್ಮೇಲೆ ಎಷ್ಟೋ ಸರಿ ನಿದ್ದೆ ಬಂದೇ ಬಿಡುತ್ತೆ, ಮಲ್ಕೊಂಡೇ ಬಿಡ್ತಾರೆ. ಬಟ್ ಅದನ್ನ ಆಮ್, ಜಾಗೃತವಾಗಿ ಮಾಡ್ಬೇಕು, ಅಂದ್ರೆ ಕಾನ್ಶಿಯಸ್ ಆಗಿ ಮಾಡ್ತಾ ಹೋಗ್ಬೇಕು. ಅವಾಗ ಎಲ್ಲ ಬಾಡಿ ಪಾರ್ಟ್ಸ್ ರಿಲ್ಯಾಕ್ಸ್ ಆಗ್ತಾ ಬರುತ್ತೆ, ಅಂಡ್ ಅಂದ್ರೆ ಒಂದು ಕಂಪ್ಲೀಟ್ ಸೈಕಲ್ ಕರೆಕ್ಟ್ ಆಗುತ್ತೆ. ಕೆಲವೊಂದ್ಸರಿ ಅಂದ್ರೆ ಫಸ್ಟ್ ಒಂದು 5-6 ಸರಿ ಮಾಡುವಾಗ ನೀವು ಕಾನ್ಶಿಯಸ್ ಆಗಿ ಮಾಡಿ, ನಿದ್ದೆಗೆ ಜಾರದೆ ಇರೋ ತರ. ಅಕಸ್ಮಾತ್ ನಿಮ್ಗೆ ನಿದ್ದೆ ಬರ್ತಾ ಇಲ್ಲ, ಕೆಲವರು ನಂಗೆ ಮೆಸೇಜ್ ಮಾಡಿದ್ರಿ, ಯಾರು ವಿದ್ಯಾನ, ಯಾರೋ ಮೆಸೇಜ್ ಮಾಡಿದ್ರಿ ನಂಗೆ, ಇನ್ನೊಬ್ರು ವಿದ್ಯೆ ಅನ್ಸುತ್ತೆ, ಆಕ್ಚುಲಿ 3 ಜನ ವಿದ್ಯೆ ಅಲ್ವಾ. ಸೊ ಅಂದ್ರೆ ನಂಗೆ ನಿದ್ದೆ ಬರ್ತಾ ಇಲ್ಲ, ಬರೀ ಒಂದು 3 hours ಅಷ್ಟೇ ನಿದ್ದೆ ಮಾಡ್ತಾ ಇದ್ದೀನಿ, ಆಮೇಲೆ ಬರ್ತಾ ಇಲ್ಲ. ಸೊ ಆ ಥರದ್ದೆಲ್ಲ ಕೆಲವೊಬ್ರಿಗೆ ಇಶ್ಯೂಸ್ ಆಗ್ತಾ ಇದೆ. ಸೊ ಹಾಗಿದ್ದಾಗ ಡೀಪ್ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ನಿದ್ದೆ ಯಾಕೆ ಮಾಡ್ತೀವಿ ಅಂತಂದ್ರೆ, ನಮ್ಮ ಇಡೀ ದೇಹ ರಿಲ್ಯಾಕ್ಸ್ ಆಗಬೇಕು, ಅದಕ್ಕೆ ಬೇಕಾದ ಚೈತನ್ಯ ಬೇಕು, ಮತ್ತೆ ಅದು ಹೀಲಿಂಗ್ ಆಗಬೇಕು ಅಲ್ವಾ. ಸೊ ಒಳಗಿನಿಂದ ಹೀಲ್ ಆಗಬೇಕು ದೇಹ ಅನ್ನೋದಕ್ಕೋಸ್ಕರ ನಾವು ನಿದ್ದೆ ಮಾಡ್ತೀವಿ, ವಿಶ್ರಾಂತಿ ಪಡ್ಕೊಳ್ತೀವಿ, ಅಂಡ್ ಎಲ್ಲಾನು ಒಂಥರ ರೀಸೆಟ್ ಬಟನ್ ಇದ್ದ ಹಾಗೆ ಅಲ್ವಾ. ನಾನು ಏನ್ ಮಾಡ್ತೀನಿ, ಸಿಸ್ಟಮ್ ವರ್ಕ್ ಆಗ್ಲಿಲ್ಲ ಅಂತಂದ್ರೆ ರಿಫ್ರೆಶ್ ಮಾಡ್ತೀನಿ ಅಥವಾ ರೀಸ್ಟಾರ್ಟ್ ಮಾಡ್ತೀನಿ, ಮೊಬೈಲಲ್ಲೂ ಅಷ್ಟೇ ಅಲ್ವಾ, ರೀಸ್ಟಾರ್ಟ್ ಮಾಡ್ಬಿಡ್ತೀವಿ. ಅವಾಗ ಒಂದ್ ಸ್ವಲ್ಪ ಅದು ಸರಿ ಹೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ರೀಸ್ಟಾರ್ಟ್ ಮಾಡೋದು, ಅದನ್ನು ಮಲಗಿಸೋದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಅದಕ್ಕೆ ಏನ್ ಮಾಡ್ಬೇಕು, ಈ ರೀಸ್ಟಾರ್ಟ್ ಬಟನ್ ನಾವು ಹಿಂಗೆ ಅಲ್ವಾ, ಗೊತ್ತು ಸ್ವಿಚ್ ಆಫ್ ಮಾಡಬೇಕು, ಸ್ವಿಚ್ ಆನ್ ಮಾಡಬೇಕು, ಅದು ಸ್ವಲ್ಪ ಡಿಲೇ ಆಗುತ್ತೆ. ಅದಕ್ಕೆ ಮಲ್ಕೊಳ್ಳೋದು, ಎದ್ದೇಳೋದು ಸ್ವಲ್ಪ ಸ್ಲೀಪ್ ಸೈಕಲ್ ಏರುಪೇರು ಆದಾಗ ಅಟ್ಲೀಸ್ಟ್ ಈ ತರ ಯೋಗ ನಿದ್ರಾ ಮಾಡೋದ್ರಿಂದ ನಿಮಗೆ ಅದೇ ಎಫೆಕ್ಟ್ ಸಿಗುತ್ತೆ, ಸೇಮ್ ಹೀಲಿಂಗ್ ಸಿಗುತ್ತೆ. ಆಯ್ತಾ. ಸೇಮ್ ನೀವು ಡೀಪ್ ಸ್ಲೀಪ್ ಅಲ್ಲಿ ಏನು ಬೆನಿಫಿಟ್ಸ್ ಇರುತ್ತೋ ಅದೇ ಬೆನಿಫಿಟ್ಸ್ ಇಲ್ಲೂ ಕೂಡ ಸಿಗುತ್ತೆ. ಆಯ್ತಾ. ಆದಷ್ಟು ಮಧ್ಯಾಹ್ನದೊತ್ತು ಮಲ್ಗೋಕೆ ಅಭ್ಯಾಸ ಇದ್ರೆ ಯೋಗ ನಿದ್ರಾ ಮಾಡ್ಕೊಂಡು ಮಲಗ್ಬಿಡಿ, ತುಂಬಾ ಚೆನ್ನಾಗ್ ಅನ್ಸುತ್ತೆ. ಆಯ್ತಾ. ಸೊ ಅದಾದ್ಮೇಲೆ ಒಂದು 20 minutes 30 minutes ಇಷ್ಟಾದ್ರೂ ಸಾಕಾಗುತ್ತೆ, ಯು ಕ್ಯಾನ್ ಗೆಟ್ ಅಪ್. ಅದಾದ್ಮೇಲೆ ಯಾರಿಗೆ ಆಗ್ತಾ ಇಲ್ಲ, ಏನು ವರ್ಕ್ ಮಾಡ್ತಾ ಇರ್ತೀರಾ ಅಲ್ವಾ, ಅಕಸ್ಮಾತ್ ನೀವೇನಾದ್ರೂ ಮನೇಲಿದ್ದಾಗ ಅಥವಾ ವರ್ಕ್ ಫ್ರಮ್ ಹೋಮ್ ತಗೊಂಡಿರ್ತೀರಾ, ಅವಾಗ ಒಂದ್ ಸ್ವಲ್ಪ ರೆಸ್ಟ್ ಮಾಡೋಣ ಅನ್ಕೊಂಡಿರ್ತೀರಾ, ದಿಸ್ ಇಸ್ ದ ಬೆಸ್ಟ್ ವೇ. ಆಯ್ತಾ. ಯೋಗ ನಿದ್ರಾ ಮಾಡಿದ್ರೆ ತುಂಬಾ ಬೇಗ ನೀವು ಹೀಲಿಂಗ್ ಪವರ್ನ ಪಡ್ಕೊಳ್ತೀರಾ. ಆಯ್ತಾ. ಸೊ ಏನಾಗುತ್ತೆ, ಒಳಗಿರುವ ಈ ಹಿಡನ್ ಟ್ಯಾಲೆಂಟ್ ಅಥವಾ ಹಿಡನ್ ಪವರ್ಸ್ ಅಂತ ಏನ್ ಕರಿತೀವಿ, ಅದೆಲ್ಲ ನಿಧಾನವಾಗಿ ಆಚೆ ಬರೋಕೆ ಹೆಲ್ಪ್ ಆಗುತ್ತೆ. ನಮ್ಮ ಪ್ರಾಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ ಅಲ್ವಾ. ಸೊ ನಮ್ಮ ಚೈತನ್ಯ ಆಗಿರ್ಬೋದು, ನಾವು ಕೆಲಸ ಮಾಡೋಕ್ ಬೇಕಾದ ಶಕ್ತಿ ಆಗಿರ್ಬೋದು, ತೇಜಸ್ ಆಗಿರ್ಬೋದು, ಇದೆಲ್ಲನೂ ಕೂಡ ಈ ಯೋಗ ನಿದ್ರದಿಂದ ಬರುತ್ತೆ. ಆಯ್ತಾ. ಸೊ ಅದಕ್ಕೋಸ್ಕರ ಯೋಗ ನಿದ್ರೆ ಮಾಡಿಸ್ತೀನಿ ನಾನು, ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು, ಯಾವಾಗ 11:30ಗೆ ಮಾಡ್ಸೋಣ ಸಾಕು. ಪರವಾಗಿಲ್ಲ, ಒಂದು 20 minutes ಆದ್ರೆ ಸಾಕು. ಓಕೆ. ಸೊ ಅದನ್ನ ಮಾಡಿಸ್ತೀನಿ, ಅಂಡ್ ರೆಕಾರ್ಡಿಂಗ್ ಕೂಡ ಕೊಟ್ಟಿರ್ತೀನಿ, ರೆಕಾರ್ಡಿಂಗ್ ಇಟ್ಕೊಂಡು ಬೇಕಾದ್ರೆ ಯಾವಾಗಾದ್ರೂ ನೀವು ನಿದ್ದೆ ಬರ್ಲಿಲ್ಲ ಅಂದಾಗ ಅದನ್ನ ಪ್ಲೇ ಮಾಡ್ಕೊಂಡು ಮಲಗ್ಬೋದು. ಓಕೆ. ಸೊ ಇಲ್ಲಿ ಎಷ್ಟೋ ಜನ ಇದ್ದಾರೆ, ನಿದ್ದೆ ಬರಲಿಲ್ಲ ಅಂತಂದ್ರೆ ನನ್ನ ಕ್ಲಾಸ್ ಅದರಲ್ಲಿ ಮಾಡಿಸಿದಂಥ ಕೆಲವೊಂದು
ಹೀಲಿಂಗ್ ಮೆಡಿಟೇಷನ್ಸ್ ಹಾಕೊಂಡು ಮಲಗ್ಬಿಡ್ತಾರೆ ಅಲ್ವಾ. ಸೊ ಹಾಗಿದ್ದಾಗ ನೀವು ಈ ಥರನೂ ಮಾಡ್ಬೋದು. ಇದು ಯೋಗ ನಿದ್ರಾ ಮಾಡಿಸ್ಕೊಟ್ಬಿಟ್ರೆ ನೀವು ಯಾವಾಗಾದ್ರೂ ಪ್ಲೇ ಮಾಡ್ಕೋಬೋದು. ಓಕೆ, ಎಸ್. ಈಗ ಒಂದು ಆಕ್ಟಿವಿಟಿ ಆಕ್ಚುಲಿ ನಾವು ಫಸ್ಟ್ ಯಾರೋ ಮೆಸೇಜ್ ಮಾಡಿದ್ರು, ನನಗೆ ತುಂಬಾ ಡಿಸ್ಕನೆಕ್ಟ್ ಅನ್ನಿಸ್ತಾ ಇದೆ, ಏನಾದ್ರೂ ಆಕ್ಟಿವಿಟಿ ಮಾಡೋಣ ಅಂತೇಳಿ. ಸೊ ಈವನ್ ನನಗೂ ಕೂಡ ಅನ್ನಿಸ್ತಾ ಇತ್ತು ಆಕ್ಚುಲಿ, ತುಂಬಾ ದಿನಗಳಿಂದ ನನಗೆ ಒಂಥರ ಕಾನ್ಸಂಟ್ರೇಟ್ ಮಾಡೋಕ್ಕೆ ಇದೇ ಇರಲಿಲ್ಲ, ಆಯ್ತಾ. ಅಂದ್ರೆ ಟೈಮ್ ಇರ್ಲಿಲ್ಲ, ತುಂಬಾನೇ ಬ್ಯುಸಿ ಆಗ್ಬಿಟ್ಟಿದೆ, ಒಂದಾದ್ಮೇಲೆ ಒಂದು ಟಾಸ್ಕ್ ಬಂದು ಕುತ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ಈ ವಾರ ಮುಂದಿನ ವಾರ ಸ್ವಲ್ಪ ಗ್ಯಾಪ್ ತಗೊಂಡಿದ್ದೀನಿ ನಾನು. ಅಂದ್ರೆ ಅಟ್ಲೀಸ್ಟ್ ನಿಮ್ಗೆ ಬೇಕಾದ ಎಲ್ಲ ಇದನ್ನ ನಾನು ಮಾಡ್ಸೋಣ ಅಂತ ಹೇಳ್ಬಿಟ್ಟು. ಅಂಡ್ ಮೊನ್ನೆ ಒಂದ್ಸರಿ ಒಂದು ಆಕ್ಟಿವಿಟಿ ಮಾಡಿದ್ವಿ, ಮೇ ಬಿ ನಿಮ್ಗೆಲ್ಲ ನೆನಪಿರ್ಬೇಕು. ಕೆಲವೊಂದು ವರ್ಡ್ಸ್ ಕೊಡ್ಬೇಕು, ಅದನ್ನ ಎಲ್ಲ ಜೋಡಿಸ್ಬಿಟ್ಟು ಸ್ಟೋರಿ ಮಾಡ್ಬೇಕು ಅಲ್ವಾ. ಸೊ ಅದ್ ಸ್ಟೋರಿಗೆ ಮೀನಿಂಗ್ ಇರುತ್ತೋ ಬಿಡುತ್ತೋ ಅದು ಬೇರೆ ಪ್ರಶ್ನೆ, ಆಯ್ತಾ. ಸೊ ಮೀನಿಂಗ್ ಇರ್ಲೇಬೇಕು ಅಂತಾನೂ ಇಲ್ಲ. ಇದನ್ನ ಯಾಕೆ ಮಾಡ್ತೀವಿ ಅಂತಂದ್ರೆ, ನಮ್ಮ ಲೆಫ್ಟ್ ಬ್ರೈನ್ ಇಸ್ ಫಾರ್ ಲಾಜಿಕಲ್ ಥಿಂಕಿಂಗ್, ರೈಟ್ ಬ್ರೈನ್ ಏನು ಕ್ರಿಯೇಟಿವ್ ಥಿಂಕಿಂಗ್, ಆಯ್ತಾ. ಸೊ ಈ ತರ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋದು ನಮ್ಗೆ ರೂಢಿ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಟಾಸ್ಕ್ ಮಾಡಿಸಿದ್ದೆ, ಆಯ್ತಾ. ಅಂದ್ರೆ ರ್ಯಾಂಡಮ್ ಆಗಿ ಒಂದಷ್ಟು ವರ್ಡ್ಸ್ ನ ಕೊಡ್ತಾ ಹೋಗ್ತೀವಿ, ಬಾಟಲು, ಚೇರು, ಟೇಬಲ್ಲು, ಕುರ್ಚಿ, ಅಥವಾ ಇದು ಮೊಬೈಲ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಸುಮ್ಮನೆ ಏನಾದ್ರೂ ರ್ಯಾಂಡಮ್ ಐಟಮ್ಸ್ ಕೊಟ್ಟಾಗ ಅದನ್ನೆಲ್ಲ ಜೋಡಿಸ್ಬಿಟ್ಟು ಒಂದು ಕತೆ ಮಾಡ್ಬಿಡೋದು, ಆಯ್ತಾ. ಅದಕ್ಕೆ ಮೀನಿಂಗ್ ಇರ್ಲೇಬೇಕು, ಮಾರಲ್ ಇರ್ಲೇಬೇಕು, ಏನೂ ಇಲ್ಲ, ಲಿಮಿಟ್ ಇಲ್ಲ, ಆಯ್ತಾ. ಸೊ ಯಾವಾಗ ನಾವು ಲಿಮಿಟ್ ಲೆಸ್ ಆಗ್ತೀವೋ ಅವಾಗ ನಮ್ಮ ಪ್ರಾಡಕ್ಟಿವಿಟಿ, ಕ್ರಿಯೇಟಿವಿಟಿ ಎಲ್ಲ ಹೊರಗೆ ಬರ್ತಾ ಹೋಗುತ್ತೆ, ಹಿಡನ್ ಟ್ಯಾಲೆಂಟ್ಸ್ ಹೊರಗೆ ಬರುತ್ತೆ ಅಲ್ವಾ. ಸೊ ನಮ್ಮ ರೈಟ್ ಬ್ರೈನಿಗೆ ಕೆಲಸ ಜಾಸ್ತಿ ಆಗುತ್ತೆ, ನಾವು ಅದನ್ನ ಯೂಸ್ ಮಾಡೋದೊಂದು ಸ್ವಲ್ಪ ಕಡಿಮೆ. ಯಾಕಂದ್ರೆ ರೈಟ್ ಬ್ರೈನ್ ಇಸ್ ಕನೆಕ್ಟೆಡ್ ಟು ಲೆಫ್ಟ್ ಪಾರ್ಟ್ ಆಫ್ ಬಾಡಿ ಅಲ್ವಾ. ನಾವು ಇಂಡಿಯನ್ಸ್ ಎಡಗೈ ಜಾಸ್ತಿ ಯೂಸ್ ಮಾಡೋದಿಲ್ಲ ಅಲ್ವಾ. ರೊಡ್ಡಿ ಇದೆಲ್ಲ ಹೇಳಿ ಹೇಳಿ ನಮ್ಗೆ ಬಿಡಿಸ್ಬಿಟ್ಟಿದ್ದಾರೆ ಅಲ್ವಾ. ಅದಕ್ಕೆ ಸ್ವಲ್ಪ ಕ್ರಿಯೇಟಿವ್ ಮೈಂಡ್ ವರ್ಕ್ ಆಗ್ತಾ ಇರಲ್ಲ, ಕಮ್ಮಿ ಆಗಿರುತ್ತೆ. ಇದನ್ನ ಆಕ್ಟಿವ್ ಮಾಡೋದಕ್ಕೆ ಸೊ ನಾವೇನ್ ಮಾಡ್ತೀವಿ, ಆಕ್ಚುಲಿ ಮಗುಗೆ ಓವರ್ ಆಲ್ ಡೆವಲಪ್ಮೆಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ಅಲ್ವಾ. ಸೊ ಅಂದ್ರೆ ಹೋಲ್ ಬ್ರೈನ್ ಡೆವಲಪ್ಮೆಂಟ್ ಅಂದ್ರೆ ಮಗುವಿನ ಇಡೀ ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್ ಎಲ್ಲನೂ ತುಂಬಾ ಚೆನ್ನಾಗಿ ವರ್ಕ್ ಆಗಬೇಕು. ಸೊ ಅವಾಗ ಮಗುಗೆ ಎಲ್ಲ ಒಂಥರ ಪ್ರಾಬ್ಲಮ್ ಸಾಲ್ವಿಂಗ್ ಆಟಿಟ್ಯೂಡ್ ಅಂತ ಹೇಳ್ತಾರಲ್ವಾ. ಕೆಲವೊಬ್ರಿಗೆ ಫಾರ್ ಎಕ್ಸಾಂಪಲ್ ಡಿಟೆಕ್ಟಿವ್ಸ್ ಏನ್ ಮಾಡ್ತಾರೆ, ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡ್ತಾರೆ, ಇದು ಹಿಂಗಿರ್ಬೋದಾ, ಹಂಗಿರ್ಬೋದಾ, ಹಿಂಗ್ ಬಂದಿರ್ಬೋದಾ, ಸೊ ವಿಜುವಲೈಸ್ ಮಾಡ್ತಾರೆ. ಸೊ ಈ ಥರದ್ದೆಲ್ಲ ಥಿಂಕ್ ಮಾಡಿ ಅವರು ಬೇರೆ ರೀತಿನೇ ಯೋಚನೆ ಮಾಡೋದ್ರಿಂದ ಅವರು ಡಿಟೆಕ್ಟಿವ್ಸ್ ಆಗಿರ್ತಾರೆ ಅಲ್ವಾ. ಸೊ ಅಂದ್ರೆ ಇನ್ನ ಜಾಸ್ತಿ, ಇನ್ನ ಮುಂದೆ ಹೋಗಿ ಏನಾಗಿರ್ಬೋದು ಆ ಥರದ್ದೆಲ್ಲ ಯೋಚನೆ ಮಾಡ್ತಾರೆ ಅಲ್ವಾ. ಸೊ ಅದೇ ರೀತಿ ನಾವು ಕೂಡ ಅಷ್ಟೆ. ಸೊ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಬೇಕು, ಇನ್ನೇನು ಕ್ರಿಯೇಟಿವ್ ಆಗಿ ಮಾಡಬೇಕು, ನಮ್ಮ ಮಕ್ಕಳು ಕೂಡ ಆ ಥರ ಮಾಡಬೇಕು ಅಂತಂದ್ರೆ, ಸೊ ಲೈಕ್ ನಾಟ್ ಲೈಕ್ ಕಾಪಿ ಕ್ಯಾಟ್ ಅಲ್ವಾ. ದಟ್ ಈಸ್ ಆಲ್ಸೋ ಗುಡ್ ಆಕ್ಚುಲಿ. ಕಾಪಿ ಮಾಡೋದು ಕೂಡ ಒಳ್ಳೇದೆ, ಹಂಗ್ ನೋಡಿದ್ರೆ ಎಲ್ಲರೂ ಎಲ್ಲಾರನ್ನೂ ಕಾಪಿ ಮಾಡ್ಕೊಂಡೇ ಬಂದಿರೋದು. ಬಟ್ ಅದರಲ್ಲೂ ಕೂಡ ನಮ್ಮದೇ ಆದ ಒಂದು ಫ್ಲೇವರ್ ಆ್ಯಡ್ ಮಾಡ್ಬೇಕು. ಅದಕ್ಕೆ ನಮ್ಮ ರೈಟ್ ಬ್ರೈನ್ ತುಂಬಾ ಹೆಲ್ಪ್ ಮಾಡುತ್ತೆ, ಆಯ್ತಾ. ಸೊ ಈ ರೈಟ್ ಬ್ರೈನ್ ನ ಆಕ್ಟಿವೇಟ್ ಮಾಡೋದಕ್ಕೆ ಸುಮಾರು ಆಕ್ಟಿವಿಟೀಸ್ ಇದೆ, ಆಯ್ತಾ. ಸೊ ಅದರಲ್ಲಿ ಒಂದು ಈ ಥರ ನಾನು ಮಾಡಿಸ್ತೀನಿ ಇವತ್ತು. ಅದನ್ನ ಬಿಟ್ಟು ಇನ್ನೂ ಒಂದಿದೆ ಆಕ್ಚುಲಿ, ಆ ಆಕ್ಟಿವಿಟಿ ತುಂಬಾ ಟೈಮ್ ತಗೊಳುತ್ತೆ. ಇನ್ನೂ ಒಂದು ಮಾಡೋಣ ಇವತ್ತು, ಆಯ್ತಾ, ಬೇರೆದು ಮಾಡೋಣ. ಗಿಬ್ಲಿಷ್, ಆಯ್ತಾ. ಸೊ ಮೇ ಬಿ ನಿಮ್ಗೆ ಗೊತ್ತಿರ್ಬೋದು ಕೆಲವೊಬ್ರಿಗೆ, ಅಂದ್ರೆ ಏನೋ ಅರ್ಥ ಇಲ್ಲದೆ ಇರುವ ಲ್ಯಾಂಗ್ವೇಜ್, ಆಯ್ತಾ. ಸುಮ್ನೆ ಏನೋ ಬಡ 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 ಹೇಳ್ತಾ ಹೋಗ್ಬೇಕು, ಅದಕ್ಕೆ ಯಾವುದೇ ರೀತಿ ಅರ್ಥ ಇರಬಾರ್ದು, ಆಯ್ತಾ. ಸೊ ಯಾರಿಗಾದ್ರೂ ಗೊತ್ತಾ, ಯಾರಾದ್ರೂ ಟ್ರೈ ಮಾಡಿದೀರಾ ಗಿಬ್ಲಿಷ್? ಸುಮ್ನೆ ಏನಾದ್ ಆ ಪದನೇ ಇಲ್ಲ, ಯಾವ ಲ್ಯಾಂಗ್ವೇಜ್ ಅಲ್ಲೂ ಆ ಪದನೇ ಇಲ್ಲ, ಆದ್ರೆ ನಾವು ಅದನ್ನ ಮಾತಾಡ್ತಿದ್ದೀವಿ. ಫಾರ್ ಎಕ್ಸಾಂಪಲ್ ಸಾ ಭಾಷೆ, ಪಾ ಭಾಷೆ ಸೊ ನಾವು ಕನ್ನಡದವ್ರು ಸ್ವಲ್ಪ ಇದನ್ನ ಟ್ರೈ ಮಾಡಿರ್ತೀವಿ. ಯಾರಾದ್ರೂ ಮಾತಾಡ್ತೀರಾ ಸ ಭಾಷೆ, ಪಾ ಭಾಷೆ, ಮತ್ಯಾವುದು ಬಾ ಭಾಷೆನಾ? ಒಟ್ಟು ಏನೇನೋ ನನ್ನ ತಂಗಿಯವರೆಲ್ಲ ತುಂಬಾ ಚೆನ್ನಾಗಿ ನನ್ನ ನಾಲ್ಗೆ ಅಷ್ಟೊಂದು ಹೊರಳಲ್ಲ, ಅಷ್ಟು ಚೆನ್ನಾಗಿ ಹೊರಳಲ್ಲ ನಿಜವಾಗ್ಲು ಪ್ರಾಂಪ್ಟ್ ಆಗಿ ಹೇಳ್ತಾ ಇದ್ದೀನಿ. ಬಟ್ ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಎಲ್ಲದಕ್ಕೂ ಸಾ ಸೇರ್ಕೊಂಡು ಮಾತಾಡ್ಸೋದು, ಅಥವಾ ಪ ಸೇರ್ಕೊಂಡು ಮಾತಾಡೋದು. ಇಪ್ಪತ್ತು ಉಪ್ಪುಟ ಎಪೆನು
ಅಲ್ವಾ? ಸೊ ಇವತ್ತು ಊಟ ಏನು, ಇಪ್ಪತ್ತು ಉಪ್ಪುಟ ಏಪೇನು, ರೈಟ್? ಸೊ ಅದಕ್ಕೆ ತಕ್ಷಣ ಕೇಳಿದವ್ರಿಗೆ ಅರ್ಥ ಆಗಲ್ಲ, ಬಟ್ ಅದು ಅವ್ರಿಗೆ ಗೊತ್ತಾಗತ್ತೆ. ಆ ಮಾತಾಡಿ ಮಾತಾಡಿ ಅಭ್ಯಾಸ ಇದ್ದವ್ರಿಗೆ ಗೊತ್ತಾಗತ್ತೆ, ಅಲ್ವಾ? ಸೊ ಹಂಗೆ ಅದು ಆಕ್ಚುಲಿ ಗುಡ್. ಅವರು ಆ ರೈಟ್ ಬ್ರೈನ್ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋತಾ ಇದ್ರು ಈ ತರ ಮಾತಾಡ್ತಾ, ಅಲ್ವಾ? ಆಕ್ಚುಲಿ ಲ್ಯಾಂಗ್ವೇಜ್ ಅನ್ನೋದು ಲೆಫ್ಟ್ ಬ್ರೈನಿನ ಪಾರ್ಟ್. ನಾವೇನ್ ಮಾತಾಡ್ತೀವಿ ಅಥವಾ ಲ್ಯಾಂಗ್ವೇಜಸ್, ಹೊಸ ಲ್ಯಾಂಗ್ವೇಜ್ ಕಲಿತೀವಿ, ಅಲ್ವಾ? ಸೊ ಮೇ ಬಿ ಇದು ಒಂದು ವೆರಿ ಇಂಪಾರ್ಟೆಂಟ್. ಏನ್ ಮಾಡಿ ಅಂದ್ರೆ, ಯಾವ್ದಾದ್ರು ಒಂದು ಲ್ಯಾಂಗ್ವೇಜ್ ನಿಮ್ಗೆ ಕಲಿಬೇಕು ಅಂತ ಅನ್ಸಿತ್ತು, ಅಥವಾ ನೀವು ಎಲ್ಲಾದ್ರೂ ಬೇರೆ ದೇಶಗಳಿಗೆ ಪ್ರವಾಸ ಹೋಗ್ಬೇಕು ಆ ಥರ ಏನಾದ್ರೂ ಪ್ಲಾನ್ಸ್ ಇದ್ರೆ, ಅಲ್ಲಿಯ ಲ್ಯಾಂಗ್ವೇಜ್ ಯಾವುದು, ಅಲ್ಲಿಯ ಭಾಷೆ ಯಾವುದು, ಅದನ್ನ ನೀವು ಗೂಗಲಲ್ಲಿ ಸರ್ಚ್ ಮಾಡಿ, ಇವಾಗೆಲ್ಲಾನು ಸಿಗುತ್ತೆ ಅಲ್ವಾ? ಸೊ ಟ್ರಾನ್ಸ್ಲೇಟರು ಇದೆ, ಅಥವಾ ಭಾಷೆಗಳ ಆಪ್ಸ್ ಕೂಡ ಇದೆ. ಯಾವ್ದಾದ್ರು ಒಂದು ಡೌನ್ಲೋಡ್ ಮಾಡ್ಕೊಂಡು ಕಲೀರಿ. ದಿನಾ ಒಂದೊಂದು ವರ್ಡ್ ಅಥವಾ ಒಂದು ಸೆಂಟೆನ್ಸು ಈ ತರ ಕಲಿತಾ ಹೋಗಿ. ಸೊ ಅದು ಇಲ್ಲ ಅಂತಂದ್ರೆ ಬೆಸ್ಟ್ ಹೇಳ್ತೀನಿ ಸಂಸ್ಕೃತ, ಆಯ್ತಾ? ಸೊ ಸಂಸ್ಕೃತ ದೇವರ ಭಾಷೆ ಅಂತ ಕರೀತಾರೆ. ನಾವ್ ಆಕ್ಚುಲಿ ಅದನ್ನ ಉಳಿಸ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ, ಅಲ್ವಾ? ಅದಕ್ಕೆ ಏನ್ ಮಾಡಿ, ಸಂಸ್ಕೃತ ಕಲಿತಾ ಹೋಗಿ. ಯಾರಿಗಾದ್ರೂ ಬರುತ್ತಾ ಸಂಸ್ಕೃತ, ಸ್ಯಾನ್ಸ್ಕ್ರಿಟ್? ಮೇ ಬಿ ಇವಾಗೆಲ್ಲ ಸಂಸ್ಕೃತ್ ಲ್ಯಾಂಗ್ವೇಜ್ ತಗೊಂಡು ಎಕ್ಸಾಮ್ಸ್ ಬರೀತಾರೆ, ಬಿಕಾಸ್ ವೆರಿ ಈಸಿ ಅಂತ ಹೇಳ್ಬಿಟ್ಟು. ನಂಗೆ ಗೊತ್ತಿಲ್ಲ ಎಷ್ಟು ಎಫೆಕ್ಟಿವ್ ಅಂತ ಹೇಳಿ, ಬಟ್ ಅವ್ರಿಗೆ ಎಕ್ಸಾಮ್ಸ್ ಬರೆದಿರ್ತಾರೆ, ಆದ್ರೆ ಸಂಸ್ಕೃತ್ ಲ್ಯಾಂಗ್ವೇಜ್ ಬರಲ್ಲ, ಆಯ್ತಾ? ಆದ್ರೆ ಅದನ್ನ ಕಲಿಬೇಕು. ಯಾಕೆ ಅಂತಂದ್ರೆ ಅದು ಇಟ್ ಇಸ್ ಸೇಮ್ ಲೈಕ್ ಹಿಂದಿ ಬರೆಯೋ ಇದು ಫಾರ್ಮ್ಯಾಟ್ ಹಿಂದಿ ತರಾನೇ ಇರುತ್ತೆ, ಅದನ್ನ ಹೆಂಗೋ ಬರೆದ್ ಬಿಡ್ತಾರೆ, ಬಟ್ ಅದನ್ನ ಕಲಿಬೇಕು, ಆಯ್ತಾ? ನಮ್ಗೆ ಸಂಸ್ಕೃತ ಭಾಷೆಲಿ ಸ್ವಲ್ಪ ಹೇಳ್ಕೊಡ್ತಾ ಇದ್ರು ನಮ್ಮ ಸ್ಕೂಲಲ್ಲಿ. ಒಂದೆರಡು ಸರಿ ನಾನು ಎಕ್ಸಾಮ್ಸ್ ಬರ್ದಿದ್ದೆ. ದಟ್ ಈಸ್ ಕಂಪ್ಲೀಟ್ಲಿ ಲೈಕ್ ಅವ್ರು ಕೊಡ್ತಾರೆ, ಅದನ್ನ ನೋಡ್ಕೊಂಡು ಬರೆಯಕ್ ಅಷ್ಟೇ. ನನಗೆ ಗೊತ್ತೇ ಇರ್ಲಿಲ್ಲ ಹಿಂಗಿರುತ್ತೆ, ನಾನು ಓದ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಅಲ್ಲೆಲ್ಲ ಅದೇ ತರ ಆಯ್ತು. ಸೊ ನಾನು ಅದ್ ಕಂಟಿನ್ಯೂ ಮಾಡ್ಲಿಲ್ಲ, ನಂಗೆ ಇಷ್ಟ ಆಗ್ಲಿಲ್ಲ. ಸೊ ಅಲ್ಲಿ ಕೆಲವೊಂದು ವರ್ಡ್ಸ್ ಹೇಳ್ಕೊಟ್ಟಿದ್ರು. ಆಗಚ್ಚತು ಅಂದ್ರೆ ಬನ್ನಿ, ಉಪವಿಶತು ಅಂದ್ರೆ ಕುಳಿತುಕೊಳ್ಳಿ. ಸೊ ಇವೆರಡು ನಂಗೆ ನೆನ್ಪಿರೋದು. ಇನ್ನ ನೀರ್ ಕುಡಿತೀರಾ, ಊಟ ಮಾಡ್ತೀರಾ, ಇದು ಬೇಕಾ ಅದು ಬೇಕಾ ಎಲ್ಲ ಹೇಳ್ಕೊಟ್ಟಿದ್ರು, ಬಟ್ ಅಷ್ಟ್ ನೆನ್ಪಿಲ್ಲ. ಇಷ್ಟಂತೂ ನೆನ್ಪಿದೆ, ಆಗಚ್ಚತು ಉಪವಿಶತು ಆಯ್ತಾ, ಬನ್ನಿ ಕುಳಿತುಕೊಳ್ಳಿ, ಇದಿಷ್ಟು ಕಲ್ತಿದ್ದೆ. ಅಂಡ್ ಅದೇ ತರ ಇನ್ನ ಮುಂದೆ ಕಲಿಬೇಕು, ಬಟ್ ನಂಗೆ ಟೈಮ್ ಇಲ್ಲ. ಬಟ್ ನೀವು ಖಂಡಿತ ಎಫರ್ಟ್ ಹಾಕಿ, ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಲ್ಯಾಂಗ್ವೇಜ್ ಕಲೀರಿ. ದಟ್ ಈಸ್ ಫಾರ್ ಲೆಫ್ಟ್ ಬ್ರೈನ್, ಆಯ್ತಾ? ಮೊದ್ಲೇ ಹೇಳ್ತಿದ್ದೀನಿ, ಇದು ಲೆಫ್ಟ್ ಬ್ರೈನ್ ಆಕ್ಟಿವಿಟಿ, ಲ್ಯಾಂಗ್ವೇಜ್ ಕಲಿಯೋದು. ಪ್ರತಿದಿನ ಒಂದು ಹ್ಯಾಬಿಟೇ ಮಾಡ್ಕೊಂಡ್ಬಿಡಿ. ಬೇಕಾದ್ರೆ ಒಂದಿನ ಒಂದ್ ವರ್ಡ್ ಅಷ್ಟಾದ್ರೂ ಸಾಕು. ನಿಮ್ಮ ಇಡೀ 9 months ಅಲ್ಲಿ ಎಷ್ಟು ವರ್ಡ್ಸ್ ನ ಕಲಿಬಹುದು ನೀವು, ಅಲ್ವಾ? ಎಷ್ಟು ಪದಗಳನ್ನ ಕಲಿಬಹುದು, ಎಷ್ಟು ವಾಕ್ಯಗಳನ್ನ ಕಲಿಬಹುದು. ಸೊ ಒಂದಿನಕ್ಕೆ ಒಂದೇ, ಆಯ್ತಾ? ಸೊ ನಾವೀಗ ಮಂತ್ರ ಚಾಂಟಿಂಗ್ ಸೆಷನ್ಸ್ ಎಲ್ಲ ಅದೇ ಮಾಡ್ತಾ ಇರೋದಲ್ವಾ? ಸೊ ಒಂದಿನಕ್ಕೆ 2 ಲೈನು ಇಲ್ಲ 4 ಲೈನ್ ಅಷ್ಟೇ, ಆದ್ರೆ ಅಷ್ಟೇ. ಸೊ ಹನಿ ಹನಿ ಸೇರಿದರೆ ಹಳ್ಳ ಅನ್ನೋ ಹಾಗೆ ಅಷ್ಟೇ ಒಂದು ದೊಡ್ಡ ಇದಾಗಿ ಬರುತ್ತೆ, ಅಲ್ವಾ? ಪೂರ್ತಿ ಶ್ಲೋಕನೇ ಕಲ್ತಿರ್ತೀವಿ. ಹನುಮಾನ್ ಚಾಲೀಸ ಆಗಿರ್ಬೋದು, ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ದಿನ ಬಂದಿಲ್ಲ, ಬಟ್ ಇವಾಗ ಆದಿತ್ಯ ಹೃದಯಂ ಕಲಿತಾ ಇದೀವಿ, ಅಲ್ವಾ? ಸೊ ಈ ರೀತಿ ಬರ್ತಾ ಬರ್ತಾ ನಮ್ಮ ಭಂಡಾರ ಜಾಸ್ತಿ ಆಗ್ತಾ ಹೋಗುತ್ತೆ, ಅಲ್ವಾ? ಅದೇ ನಮಗ್ ಬೇಕಾಗಿರೋದು. ಸೊ ಆ ಜ್ಞಾನ ಭಂಡಾರನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು, ಪ್ರತಿ ದಿನನು ಲಿಟಲ್ ಎಫರ್ಟ್ ನಿಮ್ ಕಡೆಯಿಂದ ಹಾಕ್ಬೇಕು. ಇದರಿಂದ ಮಗುಗೆ ನಿಜವಾಗ್ಲೂ ಲಿಟ್ರಲಿ ಹೇಳ್ತೀನಿ, ನಿಮಗೂ ಅಷ್ಟೇ, ನಿಮ್ಮ ಮಗುಗೂ ಅಷ್ಟೇ, ಲ್ಯಾಂಗ್ವೇಜ್ ಅನ್ನೋದು ಕಲಿಯೋಕೆ ಆಸಕ್ತಿ ಬಂತು ಅಂತಂದ್ರೆ ತುಂಬಾನೇ ಬೆನಿಫಿಷಿಯಲ್ ಅದು, ಆಯ್ತಾ? ಇದರಿಂದ ಎಷ್ಟೋ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಬೋದು. ಎಷ್ಟೋ ಉದ್ಯೋಗಗಳಿಗೆ ಇದು ಅಡಿಪಾಯ ಆಗಿದೆ. ಟ್ರಾನ್ಸ್ಲೇಟ್ ಮಾಡೋದಾಗಿರ್ಬೋದು, ಇದೆಲ್ಲಾನು ತುಂಬಾನೇ. ಆ ಶಬ್ದ ಭಂಡಾರನು ತುಂಬಾ ಇಂಪಾರ್ಟೆಂಟ್, ಅಲ್ವಾ? ನಮ್ಮಲ್ಲೇ ರಾಜೇಶ್ವರಿ ಅವರಿದ್ರು, ಅವರು ಕನ್ನಡದಲ್ಲಿ ಪೂರ್ತಿ ಪ್ರಾವೀಣ್ಯತೆಯನ್ನ ಹೊಂದಿ ಈಗ ಎಡಿಟಿಂಗ್ಸ್ ಎಲ್ಲ ಮಾಡೋದು, ಸೊ ಸೀರಿಯಲ್ಗಳಿಗೆ ಇದನ್ನ ಬರ್ಕೊಡೋದು, ಅಲ್ವಾ? ಸ್ಕ್ರಿಪ್ಟ್ ಬರೆಯೋದು ಅದೆಲ್ಲಾನು ಮಾಡ್ತಾ ಇದ್ದಾರೆ. ನಮ್ಮ ಯಾರು, ಮೇಘಾ ಅವರು ಅಷ್ಟೇ. ಸೊ ಅವರು ಕೂಡ ಕ್ರಿಯೇಟರ್, ಲೈಕ್ ಸರಳ ಜೀವನ ಚಾನೆಲ್ಗೆ ಅವರು ಎಲ್ಲ ಸ್ಕ್ರಿಪ್ಟ್ ಬರ್ಕೊಡ್ತಾರೆ.
ಸೊ ಈ ತರ ಬೇರೆ ಕಡೆ ಎಲ್ಲ ಪಬ್ಲಿಷ್ ಮಾಡ್ತಾರೆ. ಸೊ ಈ ತರದ್ದೆಲ್ಲ ವರ್ಕ್ ಮಾಡ್ತಾ ಇದೆ. ಸೊ ಜ್ಞಾನ, ಈ ಒಂದು ಶಬ್ದ ಭಂಡಾರನ ತುಂಬಾ ಇಂಪಾರ್ಟೆಂಟ್ ಡಿಕ್ಷನರಿ ಅನ್ನೋದು. ಅದನ್ನ ಬಿಲ್ಡ್ ಮಾಡ್ತಾ ಹೋಗಿ. ಎಷ್ಟು ನೀವು ಆ ನಿಮ್ಮ ಡಿಕ್ಷನರಿನ ಬಿಲ್ಡ್ ಮಾಡ್ತಾ ಹೋಗ್ತಿರೋ, ಲೆಫ್ಟ್ ಬ್ರೈನ್ ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿರುತ್ತೆ. ಆಯ್ತಾ? ಆಮೇಲೆ ರೈಟ್ ಬ್ರೈನಿಗೆ ಗಿಬ್ಲಿಷ್ ಲ್ಯಾಂಗ್ವೇಜ್. ಇವಾಗ ಯಾರು ಮಾತಾಡ್ತೀರಾ? ಒಂದ್ 5-10 ನಿಮಿಷ ಅಷ್ಟೇ ಟೈಮ್ ಇರೋದು ನಮ್ಗೆ. ಓಕೆ. ಸಾಭಾಷೆ ಪಾಭಾಷೆ ಈ ತರ ಬಂದ್ರೂ ಪರವಾಗಿಲ್ಲ, ಮಾತಾಡ್ಬೋದು. ಬರಲ್ವಾ? ಓಕೆ, ಸರಿ ಒಂದೇ ಸರಿ. ಲೈನ್ ಹೇಳ್ತೀನಿ. ಹಾ, ಹೇಳಿ. ಅಂದ್ರೆ ನಾವು ಚಿಕ್ಕವರಿದ್ದ ಮಾತಾಡ್ತಿದ್ವಿ. ಹೌದು. ಯಪ್ಪೇನ್ ನಿಪ್ಪಣೇನ್ ಗಪ್ ಗಪ್ ಬರ್ತೈತಿ ಬತ್ತಿ ಯಪ್ಪಿ ಎಲ್ಲಿ ಹೊಕ್ಕಿಪ್ಪು. ಓಕೆ, ಸೊ ನಂಗೆ ಅರ್ಥ ಆಗ್ಲಿಲ್ಲ ನಿಜವಾಗ್ಲೂ. ಎಲ್ಲಿ ಹೋಗ್ತೀಯಾ ಏನೋ ಹೇಳ್ದೆ ಅಂತ. ಎಲ್ಲಾ ಕೂಡ ಎಲ್ಲಿ ಹೋಗೋಣ ಎಲ್ಲಿ ಬರ್ತೀಯ ಹಾ ಹಾ. ಓಕೆ ಓಕೆ. ಮತ್ತೆ ಯಾರು ಟ್ರೈ ಮಾಡ್ತೀರಾ? ಅಂದ್ರೆ ಚಿಕ್ಕವರಿದ್ದಾಗ ತುಂಬಾನೇ ಮಾಡ್ತಿದ್ವಿ ಮೇಡಮ್ ಇಂಥದ್ದೆಲ್ಲ. ಹಾ, ಅದು ಹೌದು. ಮಾಡ್ಬೇಕು. ಇವಾಗ್ಲೂ ಅಷ್ಟೇ, ಯಾರಾದ್ರೂ ಸಿಕ್ಕ್ರೆ ಅವ್ರಿಗೆ ಈ ತರ ಮಾತಾಡ್ಬಿಡಿ. ತಲೆ ತಿನ್ಬಿಡೋಣ. ಅಂದ್ರೆ ಅವ್ರಿಗೆ ಅರ್ಥ ಆಗಲ್ಲ, ನಾವು ಬಿಡೋದಿಲ್ಲ ಅಲ್ವಾ? ಇಲ್ಲ, ಫ್ರೆಂಡ್ಸ್ ಅದು ಕಾಲ್ ಮಾಡಿದ್ರೆ ಒಮ್ಮೆ ಮಾತಾಡ್ತಿರ್ತೀವಿ. ಹಾ. ಸೊ ಇವಾಗ ನೆನ್ಪ್ ಮಾಡ್ಕೊಳ್ಳಿ, ಯಾರ್ ಜೊತೆ ಮಾತಾಡ್ತಿದ್ರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಫೋನ್ ಮಾಡಿ ಹಂಗೆ ಮಾತಾಡ್ಸಿ. ಆಯ್ತಾ? ಸೊ ತುಂಬಾ ಮಜಾ ಇರುತ್ತೆ. ಅದು. ದಿಸ್ ಇಸ್ ಹೌ ವಿ ಕ್ರಿಯೇಟ್ ಮೆಮೊರೀಸ್ ಅಲ್ವಾ? ಸೊ ಯಾರು ಚಿಕ್ಕ ವಯಸ್ಸಿನ ಫ್ರೆಂಡ್ ಯಾರು, ಅವ್ರ ನಂಬರ್ ಇದೆಯಾ ಏನಾದ್ರು ಕಲೆಕ್ಟ್ ಮಾಡ್ಕೊಂಡು ಫೋನ್ ಮಾಡಿ ಹಂಗೆ ಮಾತಾಡಿಸ್ಬಿಡಿ. ತುಂಬಾ ನಾವ್ ಚೆನ್ನಾಗಿರುತ್ತೆ. ಒಂದ್ ಲೈನ್ ಆದ್ರೂ ಮಾತಾಡಿರ್ತೀವಿ ಮೇಡಮ್ ಆಗಿ. ಹಾ, ವೆರಿ ಗುಡ್. ಓಕೆ, ಗುಡ್ ಗುಡ್. ವಿದ್ಯಾ ಅವರೇ, ಟ್ರೈ ಮಾಡ್ತೀರಾ? ಬರಲ್ಲ ಮೇಡಮ್. ಓಕೆ, ಸಾಭಾಷೆ ಪಾಭಾಷೆ ಬೇಡ, ಬಟ್ ಏನಾದ್ರೂ ಒಂದು, ಫಾರ್ ಎಕ್ಸಾಂಪಲ್ ನಾನೇ ಹೇಳ್ಬಿಡ್ತೀನಿ. ಹ್ಮ್ ಅಂಬಲ್ ಜಗ ಬಳಗ ಜಗ ಹಾಂಬ ಜಗ ತಗೊಂಡು ಆಬಲ್ ಜಗ 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 ಬಾಳ್ ಜಗ. ಇದಕ್ ಮೀನಿಂಗ್ ನನಗೆ ಗೊತ್ತಿಲ್ಲ. ಬಟ್ ಏನ್ ಅನ್ಸುತ್ತೆ ಅಂದ್ರೆ, ಏನೋ ಕತೆ ಹೇಳ್ತಾ ಇದೀವಿ. ಆಯ್ತಾ? ಹ್ಮ್. ಸೊ ಇದನ್ನ ನನ್ನ ಮಕ್ಳ ಜೊತೆ ಮಾತಾಡ್ದಾಗ ತುಂಬಾ ಅವ್ರಿಗೆ ಇಷ್ಟ ಇದು. ಅವರು ಇನ್ನೂ ಟ್ರೈ ಮಾಡ್ತಾರೆ, ಏನೇನೋ ಟ್ರೈ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಓಕೆ, ಮತ್ತೆ ಯಾರಾದ್ರೂ ಟ್ರೈ ಮಾಡ್ತೀರಾ? ಓಕೆ, ರಕ್ಷಿತಾ, ಸುಷ್ಮಿತಾ, ನೇತ್ರ, ದಿವ್ಯಾ ಟ್ರೈ ಮಾಡ್ತೀರಾ? ಗೊತ್ತಿಲ್ಲ ಮೇಡಮ್, ಗೊತ್ತಿಲ್ಲ. ಓಕೆ, ಸೊ ಇದನ್ನ ನೀವೇ ಒಬ್ರೇ ಇದ್ದಾಗ ಸುಮ್ನೆ ಟ್ರೈ ಮಾಡಿ. ಆಯ್ತಾ? ಮೇ ಬಿ ತುಂಬಾ ಜನದ ಎದುರುಗಡೆ ಹೇಳೋದಕ್ಕೆ ಅಥವಾ ಇದಕ್ಕೆ ಸ್ವಲ್ಪ ಅಂಜಿಕೆ ಅನಿಸ್ಬೋದು. ಏನ್ ಅನ್ಸುತ್ತೋ ಏನಾಗುತ್ತೋ ಹೇಳ್ಬೋದು. ಬಟ್ ನೀವು ಒಬ್ರೇ ಇದ್ದಾಗ ಟ್ರೈ ಮಾಡಿ. ಕನ್ನಡಿ ಮುಂದೆ ನಿಂತ್ಕೊಂಡು ಟ್ರೈ ಮಾಡ್ತಿರೋ, ಒಟ್ಟು ದಿಸ್ ಇಸ್ ಸೋ ಕ್ರಿಯೇಟಿವ್ ನಿಜವಾಗ್ಲು. ಆಯ್ತಾ? ಈವನ್ ಸಜೆಸ್ಟ್ ಮಾಡ್ತಾರೆ ಪ್ರೆಗ್ನೆನ್ಸಿಲಿ ಇದನ್ನ ಟ್ರೈ ಮಾಡಕ್ಕೆ, ಯಾಕಂದ್ರೆ ರೈಟ್ ಬ್ರೈನ್ ಆಕ್ಟಿವೇಟ್ ಆಗ್ತಾ ಇರುತ್ತೆ. ಆಯ್ತಾ? ಮತ್ತೆ ಎಲ್ಲರೂ ಇದನ್ನ ಮಾಡಲ್ಲ. ಅಂಡ್ ವೆನ್ ಯು ಡೂ ಇಟ್, ಯು ಆರ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅಲ್ವಾ? ಸೊ ಅದಕ್ಕೆ ಇದನ್ನ ಪ್ರಾಕ್ಟೀಸ್ ಮಾಡ್ಕೋತಾ ಹೋಗಿ, ತುಂಬಾ ಫನ್ ಆಗಿರುತ್ತೆ. ಓಕೆ, ಸರಿ. ಅದ್ರಲ್ಲೂ ನಿಮ್ಮ ಪಾರ್ಟ್ನರ್ಸ್ ಜೊತೆ ಮಾಡಿ, ಇನ್ನ ಚೆನ್ನಾಗ್ ಅನ್ಸುತ್ತೆ. ಆದ್ರೆ ಅವ್ರ ಜೊತೆಗಿದ್ರೆ ಪಾರ್ಟ್ನರ್ಸ್ ಜೊತೆ ಮಾಡ್ತಾ ಹೋಗಿ. ಓಕೆ. ಹ್ಮ್ ಓಕೆ, ಯೋಗ ನಿದ್ರೆ. ಆಯ್ತಾ? ಸೊ ಸ್ವಾಮಿ ವಿವೇಕಾನಂದ ಅವರು ಬದುಕಿದ್ದು ಸ್ವಲ್ಪ ವರ್ಷಗಳು ಮಾತ್ರ, ಆದ್ರೆ ಅವರು ಕ್ರಿಯೇಟ್ ಮಾಡಿದ ಇಂಪ್ಯಾಕ್ಟ್ ತುಂಬಾ ಜಾಸ್ತಿ ಅಲ್ವಾ? ಇಡೀ ಜಗತ್ತಿಗೆ ಅವರು ಪರಿಚಯ ಆದ್ರು. ಅಷ್ಟು ಕಡಿಮೆ ವಯಸ್ಸಿನಲ್ಲೇ, ಆಲ್ಮೋಸ್ಟ್ 22 ಇಯರ್ಸ್ ಇಂದ ಅವ್ರು ಸ್ಟಾರ್ಟ್ ಮಾಡಿದ್ದು ಏನು ಈ ಜರ್ನಿನ, ಅಂದ್ರೆ ಸ್ಪಿರಿಚುವಲ್ ಜರ್ನಿನ. ಅಫ್ಕೋರ್ಸ್ ಅವರು ಅವರ ತಾಯಿಯ ಹೊಟ್ಟೆ ಒಳಗಿದ್ದಾಗ್ಲೇನೆ, ಅವ್ರ ತಾಯಿ ಭುವನೇಶ್ವರಿ ಅವರು ತುಂಬಾ ಚೆನ್ನಾಗಿ ಆಧ್ಯಾತ್ಮಿಕ ವಿಷಯಗಳನ್ನ ಕಲಿಸೋದಾಗಿರ್ಬೋದು, ಓದೋದಾಗಿರ್ಬೋದು, ಅದ್ರ ಬಗ್ಗೆ ಆಲೋಚನೆಗಳನ್ನ ಮಾಡೋದಾಗಿರ್ಬೋದು, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಅಂಡ್ ಚಿಕ್ಕ ವಯಸ್ಸಲ್ಲಿದ್ದಾಗ ಎಲ್ಲರ ತರ ಕೃಷ್ಣನ್ ತರ ಇವರು ಕೂಡ ನಾಟಿ ಆಗಿದ್ರು. ಅಲ್ವಾ? ಸೊ ಅದಾದ್ಮೇಲೆ ಏನು ಬರ್ತಾ ಬರ್ತಾ ಆ ಪ್ರೌಢಾವಸ್ಥೆಗೆ ಬರ್ತಾ ಬರ್ತಾ ಅವ್ರು ತುಂಬಾ ಚೇಂಜಸ್ ಕಾಣಿಸ್ತಾ ಹೋಯ್ತು ಅವ್ರಿಗೆ. ಅಂದ್ರೆ ಆಮ್, ಯಾವಾಗ್ಲೂ ನ್ಯಾಯವಾಗೇ ಇರ್ಬೇಕು,
ಸತ್ಯವಂತರಾಗಿ ಇರಬೇಕು, ಸುಳ್ಳು ಹೇಳ್ಬಾರ್ದು, ಏನೇ ಇದ್ರೂ ಅದನ್ನ ಪ್ರಾಮಾಣಿಸಿ ನೋಡ್ಬೇಕು ಅಲ್ವಾ. ಯಾರೇ ಏನೇ ಹೇಳಿದ್ರು ಅದನ್ನ ನಾವೇ ಹೋಗಿ ಖುದ್ದಾಗಿ ಪರಿಶೀಲನೆ ಮಾಡಿ ನೋಡಿ ಆಮೇಲೆ ಒಪ್ಕೋಬೇಕು. ಸುಮ್ಮನೆ ಬ್ಲೈಂಡ್ ಆಗಿ ಎಲ್ಲದನ್ನು ಒಪ್ಕೊಳ್ಳೋದಲ್ಲ ಅಲ್ವಾ. ಇದಕ್ಕೊಂದು ಇನ್ಸಿಡೆಂಟ್ ನೆನಪಾಗುತ್ತೆ ನಂಗೆ. ಅವರು ವಿವೇಕಾನಂದ ಅವ್ರು ಚಿಕ್ಕವರಿದ್ದಾಗ, ಆಲ್ಮೋಸ್ಟ್ ಒಂದು 10-12 ವರ್ಷ ಇದ್ದಾಗ ಮರಕೋತಿ ಆಟ ಆಡ್ತಿದ್ರಂತೆ ಅವರ ಸ್ನೇಹಿತರ ಜೊತೆ. ಅಲ್ಲಿ ದಾರಿಲಿ ಹೋಗೋರು, ಅವರ ಊರಲ್ಲಿರೋರು ಯಾರೋ ಒಬ್ರು ಏ ಮಕ್ಳ ಅಲ್ಲೆಲ್ಲ ಮರ, ಅಂದ್ರೆ ಅವರ ಕನ್ಸರ್ನ್ ಏನು, ಮರದಿಂದ ಆಟ ಆಡ್ಬೇಕಾದ್ರೆ ಬಿದ್ದು ಪೆಟ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು, ಅವ್ರು ಹಂಗೆ ಹೇಳಿದ್ರೆ ಕೇಳಲ್ಲ ಮಕ್ಳು ಅಂತ ಏನ್ ಹೇಳ್ತಾರೆ, ಮರದ ಮೇಲೆ ಭೂತ ಇದೆ, ನೀವು ಯಾರಾದ್ರೂ ಹತ್ತಿ ಗಲಾಟೆ ಮಾಡಿದ್ರೆ ಅದು ತಿಂದ್ಬಿಡುತ್ತೆ, ಹಿಡ್ಕೊಂಡು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಅವಾಗ ಎಲ್ಲರೂ ಮಕ್ಳೆಲ್ಲ ಕೆಳಗಡೆ ಬಡ ಇಳಿದ್ ಬಿಡ್ತಾರೆ, ಭೂತ ಇದೆಯಾ ಭೂತ ಇದೆಯಾ ಅಂತ ಹೇಳಿ. ವಿವೇಕಾನಂದರ ಮಾತ್ರ ಇಳಿಯಲ್ಲ. ನಾನು ಇಳಿಯಲ್ಲ, ಎಲ್ಲಿದೆ ತೋರಿಸಿ ನನ್ಗೆ, ಅದು ಎಲ್ಲಿದೆ ನಾನು ನೋಡ್ಬೇಕು. ಓಕೆ ಭೂತ ಇದೆಯಾ, ಸರಿ ಒಪ್ಕೊಂತೀನಿ, ನಂಗೆ ತೋರಿಸಿ. ಇಲ್ಲ ಅಂದ್ರೆ ನಾನು ಒಪ್ಕೊಳ್ಳಲ್ಲ, ನಾನು ಇಳಿಯಲ್ಲ. ಎಷ್ಟು ಹೊತ್ತು ಅವ್ರ ಫ್ರೆಂಡ್ಸ್ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ, ಯಾರು ಹೇಳಿದ್ರು ಇಳಿಯಲ್ಲ. ಆಮೇಲೆ ಸರಿ ನಾನು ಇವತ್ತಿನ ದಿನ ಇಲ್ಲೇ ಇರ್ತೀನಿ, ನೋಡೋಣ ಅದು ಯಾವಾಗ ಬರುತ್ತೆ ಅಲ್ವಾ. ಸುಮಾರು ಹೊತ್ತು ಅವ್ರು ಅಲ್ಲೇ ಕೂತಿದ್ರು, ಯಾವ ಭೂತನೂ ಇಲ್ಲ ಅಂತ ಎಲ್ಲರಿಗೂ ಗೊತ್ತು. ಸೊ ಅವರ ಫ್ರೆಂಡ್ಸಿಗೂ ಗೊತ್ತಾಯ್ತು. ಆಮೇಲೆ ಅವರು ಕೂಡ ಭೂತ ಎಲ್ಲ ಏನಿಲ್ಲ, ಆಟ ಆಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಮರಕೋತಿ ಅಂತ ಆಟ ಆಡಿದ್ರು. ಅದಾದ್ಮೇಲೆ ಅವರು ಹೇಳಿದ್ರು ಫ್ರೆಂಡ್ಸ್ಗೆಲ್ಲರಿಗೂ, ಯಾವುದೇ ಆಗ್ಲಿ ಪ್ರಮಾಣಿಸಿ ನೋಡ್ಬೇಕು, ಸುಮ್ಮನೆ ಯಾರೋ ಹೇಳ್ತಾರೆ ಅಂತ ನಂಬೋದಲ್ಲ, ಅದನ್ನ ನಿಜವಾಗ್ಲೂ ಹೌದಾ ಅಂತ ಪರಿಶೀಲನೆ ಮಾಡಿ ಆಮೇಲೆ ನಾವು ನಂಬಬೇಕು ಅನ್ನುವಂಥ ಪಾಠನ ಅವರು ಅವ್ರ ಫ್ರೆಂಡ್ಸಿಗೆ ಹೇಳ್ಕೊಟ್ರು. ಆಯ್ತಾ. ಸೊ ಅಷ್ಟು ಚಿಕ್ಕ ವಯಸ್ಸಿನಲ್ಲೇ 9-10 ವರ್ಷ ಅಷ್ಟರ ವಯಸ್ಸಿನಲ್ಲೇನೆ ಅವರು ಅಷ್ಟು ಒಂಥರ ಮೆಚ್ಯೂರ್ಡ್ ಆಗಿ ಯೋಚನೆ ಮಾಡ್ತಾ ಇದ್ರು. ಸೊ ನ್ಯಾಯಯುತವಾಗಿ ಇರಬೇಕು ಅನ್ನೋದನ್ನ ಕೂಡ ಅವರು ಹೇಳ್ಕೊಡ್ತಾ ಇದ್ರು ಅವ್ರ ಫ್ರೆಂಡ್ಸಿಗೆ. ಸೊ ಆ ಥರ ಈ ಹೇಗೆ ಬಂತು ಅದೆಲ್ಲಾನು ಅಂದ್ರೆ ಅವರ ತಾಯಿಯಿಂದ, ಅವರ ತಾಯಿ ಮಾಡಿದ ಸುಮಾರು ಆಧ್ಯಾತ್ಮಿಕ ವಿಷಯಗಳ ಅಧ್ಯಯನ ಆಗಿರ್ಬೋದು, ಅಥವಾ ಅದನ್ನ ಪೌರಾಣಿಕ ಕಥೆಗಳನ್ನ ಓದೋದು, ಅದೆಲ್ಲನೂ ಕೂಡ ಇಂಪ್ಯಾಕ್ಟ್ ಆಗಿತ್ತು. ಆಯ್ತಾ. ಅದರ ಜೊತೆಗೆ ಲಲಬೀಸ್ ಅಂದ್ರೆ ಲಾಲಿ ಹಾಡುಗಳು. ಆಯ್ತಾ. ಮಕ್ಕಳು ಮಲಗುವಾಗ ನಾವೇನು ಲಾಲಿ ಹಾಡು ಹೇಳ್ತೀವಲ್ಲ, ಅದು ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ಅದಕ್ಕೆ ಸ್ಲೀಪ್ ಟಾಕ್ ಅಂತ ಇವಾಗೆಲ್ಲ ಟ್ರೆಂಡ್ ಆಗ್ಬಿಟ್ಟಿದೆ. ಅಂದ್ರೆ ಮಕ್ಕಳು ಮಲಗ್ತಾ ಇದ್ದಾಗ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಇದ್ದಾಗ ತಲೆ ಸವರ್ತಾ ಅವ್ರಿಗೆ ಏನ್ ಹೇಳ್ಬೇಕು, ನೀನ್ ತುಂಬಾ ಒಳ್ಳೆಯವರು, ತುಂಬಾ ಜಾಣ, ತುಂಬಾ ಚೆನ್ನಾಗಿ ಆಟ ಆಡ್ತೀಯ, ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತೀಯ, ತುಂಬಾ ಚೆನ್ನಾಗಿ ಊಟ ಮಾಡ್ತೀಯ. ಸೊ ನಾವ್ ಏನ್ ಹೇಳ್ತೀವೋ ಅವ ಹಂಗೆ ಕೇಳ್ತಾ ಹೋಗುತ್ತೆ, ಅದೇ ತರ ಆಗ್ತಾ ಹೋಗುತ್ತೆ. ರೈಟ್. ಇವಾಗ ನಾವು ವಿಷನ್ ಬೋರ್ಡ್ ಮತ್ತೆ ಅಫರ್ಮೇಶನ್ಸ್ ಇಂದ ಮಾಡ್ತಾ ಇರೋದು ಕೂಡ ಅದೇ ಮಗುಗೆ ಇವಾಗಿನಿಂದನೇ. ಅದು ನಿದ್ರಾವಸ್ಥೆ ಸ್ಥಿತಿನೇ ಆಲ್ಮೋಸ್ಟ್, ಅದಕ್ಕೆ ಪೂರ್ತಿ ನಿದ್ದೆನೆ ಮಾಡ್ತಾ ಇರುತ್ತೆ, ಒಂದ್ ಸ್ವಲ್ಪ ಹೊತ್ತು ಅಷ್ಟೇ ಅದು ಆಕ್ಟಿವ್ ಇರೋದು. ಬಟ್ ಆ ಸ್ಟೇಟ್ ಅಲ್ಲಿ ಅದು ಸೋಲ್ ಕಾನ್ಶಿಯಸ್ನೆಸ್ ಇರುತ್ತೆ. ಅದಕ್ಕೆ ಏನ್ ಹೇಳ್ತೀವೋ ಅದು ಅರ್ಥ ಆಗುತ್ತೆ. ಅದೇ ತರ ಅದು ರೂಪಿಸ್ಕೊಳ್ತಾ ಹೋಗುತ್ತೆ ತನ್ನ ಮೈಂಡ್ ಸೆಟ್ನ. ಆಯ್ತಾ. ನೀನ್ ತುಂಬಾ ಬುದ್ಧಿವಂತ, ಜಾಣ, ಕ್ರಿಯಾಶೀಲ, ಸೃಜನಾತ್ಮಕ, ಈ ತರ ಎಲ್ಲ ಹೇಳ್ತಾ ಹೋದಾಗ ಅದು ಅದೇ ತರ ಆಗ್ತಾ ಹೋಗೋದು ನನಗೆ. ಅಲ್ವಾ. ಸೊ ಈ ಲಾಲಿ ಹಾಡುಗಳು ಅಷ್ಟೇನೆ. ಸೊ ಅದರಲ್ಲಿ ಜಾಸ್ತಿ ತುಂಬಾ ಒಳ್ಳೆ ಒಳ್ಳೆ ಪದಗಳನ್ನ ಯೂಸ್ ಮಾಡ್ತೀವಿ ನಾವು ಲಾಲಿ ಹಾಡುಗಳಲ್ಲಿ ಅಲ್ವಾ. ಶ್ರೀ ಚಕ್ರಧಾರಿಗೆ ಶಿರಭಾಗಿ ಲಾಲಿ ಅಲ್ವಾ. ಸೊ ಈ ತರ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ. ಸೊ ಇದೆಲ್ಲ ಏನು, ಚಕ್ರಧಾರಿ ಆಗಿರ್ಬೋದು, ರಾಜೀವ ನೇತ್ರ ಆಗಿರ್ಬೋದು. ಸೊ ಇದೆಲ್ಲ ಒಳ್ಳೆ ಒಳ್ಳೆ ಪದಗಳನ್ನ ಯೂಸ್ ಮಾಡಿರುವಂಥದ್ದು ಅಲ್ವಾ. ಅದಕ್ಕೆ ಅದು ಕೂಡ ಒಳ್ಳೇದು. ನೀವು ಇನ್ಕ್ಲೂಡ್ ಮಾಡ್ಕೋಬಹುದು. ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಲಾಲಿ ಹಾಡನ್ನ ಒಂದಾದ್ರೂ ಕಲೀರಿ, ನಿಮ್ಮ ಮಕ್ಕಳಿಗೆ ಹುಟ್ಟಿದ ಮೇಲೆ ಹೇಳಿ. ಆಯ್ತಾ. ಇವಾಗ್ಲೂ ಹೇಳ್ಬೋದು, ಹುಟ್ಟಿದ ಮೇಲೆ ಕೂಡ ಹೇಳ್ಬೋದು. ಓಕೆ. ಸೊ ಅರಿವಿನಿಂದ ಮಾಡೋದು ಯೋಗ ನಿದ್ರೆ. ಅಂದ್ರೆ ನಾವು ಕಾನ್ಶಿಯಸ್ ಆಗಿ ಒಂದೊಂದೇ ಪಾರ್ಟ್ಸ್ನ ರಿಲ್ಯಾಕ್ಸ್ ಮಾಡ್ತಾ ಮಾಡ್ತಾ ಬರ್ತೀವಿ. ಆಯ್ತಾ. ಅವಾಗ ಏನಾಗುತ್ತೆ, ಅಲ್ಲಿಗೆ ಬೇಕಾದ ಎಲ್ಲ ಶಕ್ತಿಯ ಸಂಚಲನ ಆಗುತ್ತೆ. ಅಫ್ಕೋರ್ಸ್ ಮತ್ತೆ ಅದೇ ವಿಷಯ ಹೇಳ್ತಾ ಇದ್ದೀನಿ, ಯಥಾ ದೃಷ್ಟಿ ತಥಾ ಸೃಷ್ಟಿ ಅಲ್ವಾ. ವೇರ್ ಎವರ್ ದ ಫೋಕಸ್ ಗೋಸ್ ಎನರ್ಜಿ ಫ್ಲೋಸ್. ಓಕೆ. ಸೊ ಅದಕ್ಕೆ ಸೇಮ್ ಕಾನ್ಸೆಪ್ಟ್ ಇಲ್ಲಿ ಯೋಗ ನಿದ್ರಾದಲ್ಲಿ. ಪ್ರತಿದಿನ ನಾನು ಏನು ಮೆಡಿಟೇಷನ್ಸ್ ಮಾಡಿಸುವಾಗ ಎಲ್ಲ ಪಾರ್ಟ್ಸ್ ರಿಲ್ಯಾಕ್ಸ್ ಮಾಡಿ ಆಮೇಲೆ ಮೇನ್ ಕಾನ್ಸೆಪ್ಟಿಗೆ ಬರ್ತೀನಿ. ಮೇ ಬಿ ಇದು ಗೊತ್ತಿರ್ಬೋದು ನಿಮ್ಗೆಲ್ಲರಿಗೂ. ಫಸ್ಟ್ ಉಸಿರಾಟ, ಆಮೇಲೆ ಎಲ್ಲ ಪಾರ್ಟ್ಸ್ ರಿಲ್ಯಾಕ್ಸ್ ಮಾಡಿಸಿ ಆಮೇಲೆ ಇಲ್ಲಿಗೆ ಬರ್ತೀವಿ. ಯಾಕೆ ಅದನ್ನ ಮಾಡಬೇಕು
ಯಾಕಂದ್ರೆ ರಿಲ್ಯಾಕ್ಸ್ಡ್ ಸ್ಟೇಟಲ್ಲಿ ಇದ್ದಾಗ ನಾವು ನಮ್ಮ ಏನು ಥಾಟ್ಸನ್ನ ಸ್ಲೋ ಡೌನ್ ಮಾಡಿದಾಗ ನಾನೇನು ಇನ್ಸ್ಟ್ರಕ್ಷನ್ಸ್ ಕೊಟ್ರು ನಿಮಗೆ ವಿಜುವಲೈಸೇಷನ್ಸ್ಗೆ ಈಸಿ ಆಗುತ್ತೆ. ನಿಮ್ಮ ಮೈಂಡ್ ಅದನ್ನ ಅಕ್ಸೆಪ್ಟ್ ಮಾಡುತ್ತೆ, ಆ ಬ್ರೈನ್ ಪ್ಯಾಟರ್ನ್ಸ್ ರಿವೈರ್ ಆಗ್ತಾ ಹೋಗುತ್ತೆ ಪಾಸಿಟಿವ್ನ ಕಡೆಗೆ, ಅಲ್ವಾ? ಸೊ ಸೇಮ್, ಬಟ್ ಇಲ್ಲಿ ನಾವೇನ್ ಮಾಡ್ತೀವಿ, ಪೂರ್ತಿಯಾಗಿ ಬರೀ ಎಲ್ಲ ಬಾಡಿ ಪಾರ್ಟ್ಸ್ನ ರಿಲ್ಯಾಕ್ಸ್ ಮಾಡ್ತಾ ಬರ್ತೀವಿ, ಆಯ್ತಾ? ಸೊ ನಾನು ತಲೆ ಭಾಗ ರಿಲ್ಯಾಕ್ಸ್ ಮಾಡಿ, ಕಣ್ಣು ರಿಲ್ಯಾಕ್ಸ್ ಮಾಡಿ, ಮೂಗು ರಿಲ್ಯಾಕ್ಸ್ ಮಾಡಿ ಇಷ್ಟನ್ನ ಮಾತ್ರ ಹೇಳ್ತಾ ಇದ್ದೆ. ಆದ್ರೆ ಇಲ್ಲಿ ಪ್ರತಿಯೊಂದು ಆ, ಕಡೆನೂ ಅಂದ್ರೆ ಬಲಭಾಗ ಒಂದು ಸೈಡ್ ಒಂದ್ಸರಿ ಮಾಡಿಸ್ತೀವಿ, ಎಡಭಾಗ ಒಂದು ಕಡೆ ಮಾಡಿಸ್ತೀವಿ, ಪೂರ್ತಿಯಾಗಿ ಎಲ್ಲ ಪಾರ್ಟ್ಸ್ ಕವರ್ ಆಗೋ ಥರ, ಆಯ್ತಾ? ಸೊ ಇದನ್ನ ಮಾಡಿದಾಗ ಎಲ್ಲ ದೇಹದ ಎಲ್ಲ ಭಾಗಗಳಿಗೂ ರಿಲ್ಯಾಕ್ಸೇಷನ್ ಸಿಗುತ್ತೆ, ಒಂದು ಚೈತನ್ಯ ಸಿಗುತ್ತೆ. ಅಂಡ್ ನೀವು ಇದರಿಂದ ಹೊರಗೆ ಬಂದಾಗ ನಿಮ್ಮ ಪೂರ್ತಿ ನಿಮ್ಮ ಹಿಡನ್ ಪವರ್ಸ್ ಎಲ್ಲಾನು ಜಾಗೃತಗೊಂಡಿರುತ್ತೆ, ಆಯ್ತಾ? ಇದನ್ನ ಎಷ್ಟು ಮಾಡ್ತೀವೋ ಅಷ್ಟು ಒಳ್ಳೇದು, ಆಯ್ತಾ? ಆದಷ್ಟು ವಾರದಲ್ಲಿ ಅಟ್ಲೀಸ್ಟ್ 2-3 ಸಾರಿನಾದ್ರೂ ಮಾಡಿ ಅಂತ ಹೇಳ್ತಾರೆ. ಬಟ್ ನಿಮ್ಗೆ ಯಾವಾಗೆಲ್ಲ ಆಗುತ್ತೋ ಅವಾಗ ಮಾಡಬಹುದು, ಏನ್ ತೊಂದರೆ ಇಲ್ಲ. ಓಕೆ, ಓಕೆ, ನೇರವಾಗಿ ಕೂತ್ಕೊಳ್ಳಿ. ಇವತ್ತಿನ ಟಾಸ್ಕ್ ಅದೇನೆ, ಆಯ್ತಾ? ಆ, ಏನ್ ಮಾಡ್ಬೇಕು, ಈ ಗಿಬ್ಲಿಷ್ ಭಾಷೆನ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು, ಯಾರ ಜೊತೆನಾದ್ರೂ ಮಾತಾಡ್ಬೇಕು. ಓಕೆ, ಸರಿ, ನೇರವಾಗಿ ಕೂತ್ಕೊಳ್ಳಿ, ಕಣ್ಗಳನ್ನ ಮುಚ್ಚಿ. ಇದು ಜಾಗೃತವಾಗಿ ಮಾಡೋದ್ರಿಂದ ಮಾತ್ರ ನಾವು ಕುತ್ಕೊಂಡು ಮಾಡ್ತಾ ಇದೀವಿ, ಮಲ್ಕೊಂಡು ಕೂಡ ಮಾಡಬಹುದು. ಯಾರಿಗಾದ್ರೂ ಮಲ್ಕೊಂಡು ಮಾಡ್ಬೇಕನ್ಸಿದ್ರೆ ಖಂಡಿತವಾಗ್ಲೂ ಮಲ್ಕೊಳ್ಳಿ, ಆಯ್ತಾ? ಸೊ ಆದಷ್ಟು ಬಲ್ಗಡೆ, ಎಡಗಡೆ ಅಥವಾ ಬಲ್ಗಡೆ ಮಗ್ಲಲ್ಲಿ ಮಲ್ಗಿ ಅಂತ ನಾನು ಇಲ್ಲಿ ಸಜೆಸ್ಟ್ ಮಾಡ್ತಾ ಇರೋದು. ಬಟ್ ಯೋಗ ನಿದ್ರೆ ಮಾಡ್ಬೇಕಾದ್ರೆ ಹಂಗತಾನೆ ಮಲ್ಕೊಳ್ಳೋದು ಎಲ್ಲರೂ, ಆಯ್ತಾ? ಸೊ ಅಕಸ್ಮಾತ್ ನಿಮ್ಗೆ ಆದ್ರೆ ಹಂಗತ ಮಲ್ಕೊಳಕ್ ಆದ್ರೆ ಮಾತ್ರ, ಆಯ್ತಾ? ಅದಕ್ಕೂ ಕೂಡ ಸ್ವಲ್ಪ ಕೆಲವೊಂದು ರೂಲ್ಸ್ ಇದೆ. ಪ್ರೆಗ್ನೆನ್ಸಿ ಈ ತರ ನೇರವಾಗಿ ಮಲ್ಕೊಳ್ಳೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳ್ಬಿಟ್ಟು, ಸೊ ನಾವು ಬಲ್ಗಡೆ ಅಥವಾ ಎಡಗಡೆ ಮಲ್ಕೊಂಡು ಮಾಡಿ ಅಂತ ಹೇಳ್ತೀವಿ. ಓಕೆ, ಕಾಮನ್ ಆಗಿ ನೀವು ಅಕಸ್ಮಾತ್ ಏನು ಡೆಲಿವರಿ ಆದ್ಮೇಲೂ ಕೂಡ ಇದನ್ನ ಮಾಡ್ಬೋದು, ಕಂಟಿನ್ಯೂ ಮಾಡ್ಬೋದು, ವೆರಿ ಗುಡ್. ಬಟ್ ಅವಾಗ ಡೆಲಿವರಿ ಆದ್ಮೇಲೆ ಮಾಡೋದಾದ್ರೆ ಅಂಗಾತ ಮಲಗ್ಬಿಟ್ಟು ಮಾಡಿ. ಇವಾಗ ಬೇಡ, ಇವಾಗ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ಉಸಿರನ್ನ ಒಳಗೆ ಎಳ್ಕೊಳ್ಳಿ, ನಿಧಾನವಾಗಿ ಉಸಿರನ್ನ ಆಚೆ ಹಾಕಿ. ರಿಲ್ಯಾಕ್ಸ್. ನಿಧಾನವಾಗಿ ಉಸಿರನ್ನ ಒಳಗೆ ಎಳ್ಕೊಳ್ಳಿ, ಮತ್ತೆ ನಿಧಾನವಾಗಿ ಉಸಿರನ್ನ ಆಚೆ ಹಾಕಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನ ಒಳಗೆ ಇಳ್ಕೊಳ್ಳಿ, ನಿಧಾನವಾಗಿ ಉಸಿರನ್ನ ಆಚೆ ಹಾಕಿ. ರಿಲ್ಯಾಕ್ಸ್. ಈಗ ಒಂದು ದಿವ್ಯ ಶಕ್ತಿಯನ್ನ ನಿಮ್ಮ ಮುಂದೆ ವಿಜುವಲೈಸ್ ಮಾಡ್ತಾ, ಆ ದಿವ್ಯ ಶಕ್ತಿಯ ಪ್ರಭಾವ, ಆಶೀರ್ವಾದ, ಚೈತನ್ಯ ನಿಮ್ಮ ದೇಹಕ್ಕೆ ಪ್ರತಿ ಬಾರಿ ಉಸಿರಾಡುವಾಗ ಒಳಗೆ ಹೋಗ್ತಾ ಇದೆ. ನಿಮ್ಮ ದೇಹವನ್ನು ಹಗುರ ಆಗಿಸಿ ಪ್ರತಿ ಬಾರಿ ನೀವು ಉಸಿರನ್ನ ಆಚೆ ಹಾಕುವಾಗ ನಿಮ್ಮ ಇಡೀ ದೇಹ ಹಗುರ ಆಗ್ತಾ ಇದೆ ಅನ್ನೋ ಹಾಗೆ ಫೀಲ್ ಮಾಡ್ತಾ ಬನ್ನಿ. ಈಗ ನಾನು ಒಂದೇ ದೇಹದ ಭಾಗಗಳನ್ನ ಹೆಸರಿಸ್ತಾ ಹೋಗ್ತೀನಿ, ಆ ಭಾಗಗಳನ್ನ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ನಿಮ್ಮ ಬಲಗಡೆಯ ದೇಹದ ಭಾಗಗಳು ರಿಲ್ಯಾಕ್ಸ್ ಆಗ್ಲಿ,
ಎಡಗಡೆ ದೇಹದ ಭಾಗಗಳು ರಿಲ್ಯಾಕ್ಸ್ ಆಗಿ ಈ ವಿಶ್ರಾಂತಿಯನ್ನು ಅನುಭವಿಸಿ. ಮೊದಲನೇದಾಗಿ ನಾವು ಪಾದಗಳಿಂದ ಇಡೀ ದೇಹವನ್ನ ರಿಲ್ಯಾಕ್ಸ್ ಮಾಡ್ತಾ ಬರೋಣ. ನಿಮ್ಮ ಪಾದದ ಬಲಗಡೆ ಪಾದದ ಹೆಬ್ಬೆರಳು, ಬಲಗಡೆ ಪಾದದ ಎರಡನೇ ಬೆರಳು, ಮಧ್ಯದ ಬೆರಳು, ನಾಲ್ಕನೇ ಬೆರಳು, ಕಿರುಬೆರಳು ರಿಲ್ಯಾಕ್ಸ್ ಆಗ್ಲಿ. ನಾನು ಹೇಳ್ತಾ ಇದ್ದ ಹಾಗೆ ಆ ಎಲ್ಲ ಬೆರಳುಗಳನ್ನ ನೀವು ಹೊರಗಡೆಯಿಂದ ನೋಡ್ತಾ ಇರೋ ಹಾಗೆ ಅದರ ಪಿಕ್ಚರ್ಸ್ ನಿಮ್ಮ ಮುಂದೆ ಬರ್ತಾ ಹೋಗ್ಲಿ. ಆದಷ್ಟು ವಿಜುವಲೈಸ್ ಮಾಡೋಕೆ ಟ್ರೈ ಮಾಡಿ. ನಿಮ್ಮ ಬಲ ಪಾದ ರಿಲ್ಯಾಕ್ಸ್ ಆಗಲಿ, ಬಲ ಹಿಮ್ಮಡಿ, ಬಲ ಕಾಲು ಕಂಬ, ಮೀನ್ಕಂಡ, ಬಲ ಮಂಡಿ, ಬಲ ಮಂಡಿಯ ಚಿಪ್ಪು ರಿಲ್ಯಾಕ್ಸ್ ಆಗಲಿ. ಬಲಗಡೆಯ ತೊಡೆ, ಬಲ ಪುಷ್ಟ, ಸೊಂಟ, ಬಲ ಪಕ್ಕೆಲುಬು, ಬಲ ಹೊಟ್ಟೆಯ ಭಾಗ, ಬಲ ಕಂಕುಡು, ಬಲ ಎದೆಯ ಭಾಗ, ಬಲಗಡೆಯ ಭುಜ, ತೋಳು, ಮೊಣಕೈ, ಮುಂಗೈ, ಅಂಗೈ, ಬಲಗಡೆಯ ಮಣಿಕಟ್ಟು, ಬಲ ಹಸ್ತ, ಬಲಕೈಯ ಹೆಬ್ಬೆರಳು, ಬಲಗೈಯ ತೋರ್ಬೆರಳು, ಬಲಗೈಯ ಮಧ್ಯ ಬೆರಳು, ಬಲಗೈಯ ನಾಲ್ಕನೇ ಬೆರಳು, ಬಲಗೈಯ ಕಿರುಬೆರಳು ಸಂಪೂರ್ಣವಾಗಿ ವಿಶ್ರಾಂತಿಗೊಳ್ಳಲಿ. ನಿಮ್ಮ ಬಲಗೈ ಸಂಪೂರ್ಣವಾಗಿ ವಿಶ್ರಾಂತಿ ಹೊಂದುತ್ತಾ ಇದೆ. ಲೆಟ್ ಗೋ ಆಫ್ ಎನಿ ಟೆನ್ಷನ್ ಯು ಹೋಲ್ಡಿಂಗ್. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ನಿಮ್ಮ ಕುತ್ತಿಗೆ, ಬಲ ಕುತ್ತಿಗೆ, ಬಲಗಡೆಯ ಗಲ್ಲ, ಬಲಗಡೆಯ ದವಡೆ, ನಿಮ್ಮ ನಾಲಿಗೆಯ ಬಲಭಾಗ, ನಿಮ್ಮ ಕೆಳತುಟಿಯ ಬಲಭಾಗ, ಮೇಲ್ತುಟಿಯ ಬಲಭಾಗ ರಿಲ್ಯಾಕ್ಸ್ ಆಗಲಿ. ಬಲ ಮೂಗಿನ ಹೊಳ್ಳೆ ರಿಲ್ಯಾಕ್ಸ್ ಆಗಲಿ. ಬಲಗಡೆ ಮೂಗಿನ ಭಾಗವನ್ನು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ. ಬಲಗಣ್ಣು, ಬಲಗಣ್ಣಿನ ಕಣ್ಣುಗುಡ್ಡೆಗಳು, ನಿಮ್ಮ ಬಲಗಣ್ಣಿನ ರೆಪ್ಪೆಗಳು, ಬಲಗಡೆಯ ಹುಬ್ಬು, ಬಲಭಾಗದ ಹಣೆ, ನಿಮ್ಮ ಬಲ ಕಿವಿ, ಬಲಗಡೆಯ ತಲೆಯ ಭಾಗ, ಶರೀರದ ಸಂಪೂರ್ಣ ಬಲಭಾಗ ರಿಲ್ಯಾಕ್ಸ್ ಆಗಲಿ. ರಿಲ್ಯಾಕ್ಸ್. ನಿಮ್ಮ ತಲೆಯ ಹಿಂಬದಿಯ ಬಲಭಾಗ, ತಲೆಯ ಮಧ್ಯಭಾಗದ ಬಲಭಾಗ, ಸಂಪೂರ್ಣ ಬಲಭಾಗ, ಬಲ ಶರೀರ
ರಿಲ್ಯಾಕ್ಸ್ ಆಗಲಿ. ಬಲಭಾಗದ ಸಮಸ್ತ ಅಂಗಗಳು, ಪ್ರತ್ಯಂಗಗಳು ರಿಲ್ಯಾಕ್ಸ್ ಆಗಲಿ. ದೇಹದ ಹಿಂಭಾಗವಾದ ವೃಷ್ಠ, ಕೆಳಬೆನ್ನು, ಮಧ್ಯದ ಬೆನ್ನು, ಭುಜದ ಕೀರುಗಳು, ಬೆನ್ನು ಮೂಳೆ, ಕುತ್ತಿಗೆ, ಕಂಠ, ತಲೆ ಹಿಂಭಾಗ ಎಲ್ಲವೂ ವಿಶ್ರಾಂತಿ ಹೊಂದಿದೆ. ನಿಮ್ಮ ದೇಹದ ಬಲಭಾಗ ಸಂಪೂರ್ಣವಾಗಿ ಹಗುರವಾಗಿದೆ, ವಿಶ್ರಾಂತಿಯನ್ನು ಮಾಡ್ತಾರೆ. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನ ಒಳಗೆ ಇಟ್ಕೊಳ್ಳಿ. ನಿಧಾನವಾಗಿ ಉಸಿರನ್ನ ಆಚೆ ಹಾಕಿ ರಿಲ್ಯಾಕ್ಸ್. ಈಗ ನಿಮ್ಮ ದೇಹದ ಎಡಭಾಗ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿದೆ. ಮೊದಲನೇದಾಗಿ ನಿಮ್ಮ ಎಡ ಪಾದದ ಹೆಬ್ಬೆರಳು, ಎಡ ಪಾದದ ಹೆಬ್ಬೆರಳು ರಿಲ್ಯಾಕ್ಸ್ ಆಗಲಿ. ನಿಮ್ಮ ಎಡ ಪಾದದ ಎರಡನೇ ಬೆರಳು, ಮಧ್ಯದ ಬೆರಳು, ನಾಲ್ಕನೇ ಬೆರಳು, ಕಿರುಬೆರಳು ರಿಲ್ಯಾಕ್ಸ್ ಆಗಲಿ. ನಿಮ್ಮ ಎಡಪಾದ, ಎಡ ಹಿಮ್ಮಡಿ ರಿಲ್ಯಾಕ್ಸ್ ಆಗಲಿ. ಎಡ ಕಾಲು ಕಂಬ, ಎಡ ಮೇನ್ಕಂಡ, ಎಡ ಪಾದ, ಪಾದದ ಚಿಪ್ಪು, ಎಡ ಮಂಡಿ, ಮಂಡಿಯ ಚಿಪ್ಪು, ಎಡ ತೊಡೆ, ಎಡಗಡೆಯ ಪುಷ್ಟ, ಸೊಂಟ, ಎಡ ಪಕ್ಕೆಲುಬು ರಿಲ್ಯಾಕ್ಸ್ ಆಗಲಿ. ನಿಮ್ಮ ಹೊಟ್ಟೆಯ ಎಡಭಾಗ ವಿಶ್ರಾಂತಿ ಮಾಡಲಿ. ನಿಮ್ಮ ಕಂಕುಳು, ಎಡಭಾಗದ ಕಂಕುಳು, ಎಡಗಡೆಯ ಎದೆಯ ಭಾಗ, ಎಡಭುಜ, ಎಡ ತೋಳು, ಎಡ ಮೊಣಕೈ, ಮುಂಗೈ, ಎಡ ಅಂಗೈ, ನಿಮ್ಮ ಎಡಗೈಯ ಮಣಿಕಟ್ಟು, ಎಡಗೈಯ ಹಸ್ತ, ಎಡಕೈಯ ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳು, ನಾಲ್ಕನೇ ಬೆರಳು ಹಾಗೂ ಕಿರುಬೆರಳು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಲಿ. ಎಡ ಕುತ್ತಿಗೆ, ಎಡಗಡೆಯ ಗಲ್ಲ, ಗದ್ದ, ಎಡಗಡೆಯ ದವಡೆ, ಕೆನ್ನೆ, ಎಡತುಟಿ, ಕೆಳದುಟಿಯ ಎಡಭಾಗ, ಮೇಲ್ತುಟಿಯ ಎಡಭಾಗ, ನಿಮ್ಮ ನಾಲಿಗೆಯ ಎಡಭಾಗ, ಬಾಯಿಯ ಸಂಪೂರ್ಣ ಎಡಭಾಗ ರಿಲ್ಯಾಕ್ಸ್ ಆಗಲಿ. ಎಡಗಡೆ ಮೂಗಿನ ಹೊಳ್ಳೆ, ಎಡಗಡೆ ಮೂಗು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಲಿ. ನಿಮ್ಮ ಎಡಗಣ್ಣು, ಎಡಗಣ್ಣಿನ ಒಳಗಿರುವ ಕಣ್ಣಿನ ಗುಡ್ಡೆ, ಎಡಗಣ್ಣಿನ ರೆಪ್ಪೆಗಳು,
ಎಡಗಡೆಯ ಹುಬ್ಬು, ಎಡಗಡೆಯ ಹಣೆಯ ಭಾಗ, ಎಡಕಿವಿ, ತಲೆಯ ಎಡಭಾಗ, ತಲೆಯ ಮಧ್ಯಭಾಗ, ತಲೆಯ ಹಿಂಭಾಗದ ಎಡಭಾಗ, ಕೆಳಬೆನ್ನು, ಮಧ್ಯಬೆನ್ನು, ಭುಜದ ಕೀರುಗಳು, ಬೆನ್ನು ಮೂಳೆ, ಕುತ್ತಿಗೆ, ಕಂಠ, ದೇಹದ ಸಂಪೂರ್ಣ ಹಿಂಭಾಗವು ಕೂಡ ರಿಲ್ಯಾಕ್ಸ್ ಆಗಲಿ. ತಲೆಯ ಹಿಂಭಾಗವು ವಿಶ್ರಾಮ ಮಾಡಿ. ನಿಮ್ಮ ಇಡೀ ದೇಹ ಈಗ ಸಂಪೂರ್ಣವಾಗಿ ವಿಶ್ರಾಂತಿಯನ್ನು ಹೊಂದಿದೆ. ಈಗ ಮತ್ತೊಮ್ಮೆ ನಿಮ್ಮ ದೇಹದ ಒಳಭಾಗಗಳು, ನಿಮ್ಮ ತಲೆಯ ಚಿಪ್ಪು, ಅದರ ಒಳಗಿರುವ ಮೆದುಳು ವಿಶ್ರಾಂತಿಗೊಳ್ಳಲಿ. ಹಾಗೆ ನಿಮ್ಮ ಉಸಿರಾಟಕ್ಕೆ ಸಂಬಂಧಪಟ್ಟ ಶ್ವಾಸಕೋಶ ರಿಲ್ಯಾಕ್ಸ್ ಆಗಲಿ. ಹೃದಯ ಬಡಿತಕ್ಕೆ ಸಂಬಂಧಪಟ್ಟ ಹೃದಯ ರಿಲ್ಯಾಕ್ಸ್ ಆಗಲಿ. ರಿಲ್ಯಾಕ್ಸ್ your spleen. ನಿಮ್ಮ ಅನ್ನನಾಳ ರಿಲ್ಯಾಕ್ಸ್ ಆಗಲಿ. ಶ್ವಾಸನಾಳ ರಿಲ್ಯಾಕ್ಸ್ ಆಗಲಿ. ನಿಮ್ಮ ಜಠರ, ಲಿವರ್, ಪ್ಯಾಂಕ್ರಿಯಾಸ್, ಇಂಟೆಸ್ಟೈನ್, ನಿಮ್ಮ ಸಣ್ಣ ಕರುಳು, ದೊಡ್ಡ ಕರುಳು ರಿಲ್ಯಾಕ್ಸ್ ಆಗಲಿ. ನಿಮ್ಮ 2 ಕಿಡ್ನಿಗಳು, ಯುರಿನರಿ ಬ್ಲಾಡರ್, ಯುರೇತ್ರ, ನಿಮ್ಮ ಗರ್ಭಾಶಯದ ಭಾಗ, ಒಳಭಾಗ, 2 ಓವರಿಗಳು, ಗರ್ಭನಾಳಗಳು, ಸರ್ವಿಕ್ಸ್, ವಜೈನಾ, ನಿಮ್ಮ ದೇಹದ ಒಳಗಿರುವ ಅಂಗಾಂಗಗಳು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಲಿ. ಎಲ್ಲ ಗ್ರಂಥಿಗಳು ರಿಲ್ಯಾಕ್ಸ್ ಆಗಲಿ. ನರನಾಡಿಗಳು ಕೂಡ ರಿಲ್ಯಾಕ್ಸ್ ಆಗಿದೆ. ಸಂಪೂರ್ಣವಾಗಿ ನಿಮ್ಮ ದೇಹ ವಿಶ್ರಾಮ ಮಾಡ್ತಾ ಇದೆ. ನಿಮ್ಮ ಇಡೀ ದೇಹ ಹಗುರವಾಗಿ ಗಾಳಿಯಲ್ಲಿ ತೇಲ್ತಾ ಇರೋ ಹಾಗೆ ಅನ್ನಿಸ್ತಾ ಇದೆ. ಯು ಆರ್ ಫೀಲಿಂಗ್ ಲೈಟರ್ ಅಂಡ್ ಲೈಟರ್. ಯು ಆರ್ ಇನ್ ಅ ಡೀಪ್ ರಿಲ್ಯಾಕ್ಸೇಷನ್. ನಿಮ್ಮ ದೇಹ, ನಿಮ್ಮ ಮನಸ್ಸು ಅತೀ ಹಗುರ ಆಗ್ತಾ ಇದೆ. ಗಾಳಿಯಲ್ಲಿ ತೇಲ್ತಾ ಇರೋ ಹಾಗೆ ಹಗುರವಾದ ಮನೋಭಾವನೆ ನಿಮ್ಮ ಇಡೀ ದೇಹವನ್ನ ಹಗುರವಾಗಿಸಿದೆ. ಯು ಆರ್ ಫೀಲಿಂಗ್ ಲೈಟರ್ ಅಂಡ್ ಲೈಟರ್. Relax. Relax.
ರಿಲ್ಯಾಕ್ಸ್. ನಿಧಾನವಾಗಿ ಮತ್ತೊಮ್ಮೆ ಉಸಿರನ್ನ ದೀರ್ಘವಾಗಿ ಒಳಗೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಆಚೆ ಹಾಕಿ. ನಿಧಾನವಾಗಿ ಮತ್ತೊಮ್ಮೆ ಉಸಿರನ್ನ ಒಳಗೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಆಚೆ ಹಾಕಿ. ಮತ್ತೊಮ್ಮೆ take a deep breath in and breathe out. Relaxed. And relax. ನಿಮ್ಮ ಇಡೀ ದೇಹ, ಇಡೀ ಶರೀರ ಆರೋಗ್ಯಪೂರ್ಣವಾಗಿದೆ ಹಾಗೂ ಚೈತನ್ಯಯುತವಾಗಿದೆ. ನಿಮ್ಮ ದೇಹಕ್ಕೆ ಬೇಕಾದ ಸಂಪೂರ್ಣ ವಿಶ್ರಾಂತಿ ಸಿಕ್ಕಿ ಆಹ್ಲಾದಕರವಾಗಿದೆ. ನಿಮ್ಮೊಳಗಿನ ಚೈತನ್ಯ ಜಾಗೃತವಾಗಿದೆ. ಕ್ರಿಯಾಶೀಲತೆ ಜಾಗೃತವಾಗಿದೆ. ಮನಸ್ಸಿನ ಒಳಗಿರುವ ಸಂತೃಪ್ತಿ ಜಾಗೃತವಾಗಿದೆ. ಮನದಾಳದ ಆನಂದ ಜಾಗೃತವಾಗಿದೆ. ನಿಮ್ಮ ಇಡೀ ದೇಹ ಸಂಪೂರ್ಣವಾಗಿ ವಿಶ್ರಾಂತಿಯನ್ನು ಅನುಭವಿಸಿದೆ. You are experiencing a deep relaxation in your whole body. ಇದನ್ನ ಹಾಗೆ ಫೀಲ್ ಮಾಡ್ತಾ ಎರಡೂ ಕೈಗಳನ್ನ ರಬ್ ಮಾಡಿ ನಿಮ್ಮ ಮುಖದ ಮೇಲೆ ಇಟ್ಟು ಈ ಸಂಪೂರ್ಣವಾದ ಡೀಪ್ ರಿಲ್ಯಾಕ್ಸೇಷನ್ ಮತ್ತೊಮ್ಮೆ ಫೀಲ್ ಮಾಡ್ತಾ ಕತ್ತಲೆಯಲ್ಲೇ ನಿಮ್ಮ ಕಣ್ಣುಗಳನ್ನ ಬಿಟ್ಟು ರೋಲ್ your eyeballs clockwise and anti-clockwise. ವೃತ್ತಾಕಾರವಾಗಿ ನಿಮ್ಮ ಕಣ್ಣುಗುಡ್ಡೆಗಳನ್ನು ತಿರುಗಿಸಿ ನಿಧಾನವಾಗಿ ಎರಡೂ ಕೈಗಳನ್ನು ನೋಡಿ ಭೂಮಿ ತಾಯಿಯನ್ನು ನೋಡಿ ಆಶೀರ್ವಾದ. ಯಾರೆಲ್ಲ ಮಲ್ಕೊಂಡಿದ್ದೀರಾ, ನಿದ್ದೆ ಬಂದಿದೆ, ನೀವು ಮಲ್ಕೋಬಹುದು. ಓಕೆ ಓಕೆ, ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ.